ओम शांति। मीठे बच्चे बच्चे ज्ञान का सागर बाप आया है. ಜ್ಞಾನದ ಸಾಗರ್ನಾಗಿರ್ತಕ್ಕಂಥ ತಂದೆ ಬಂದಿದ್ದಾರೆ. ತುಮ್ ಬಚ್ಚೋಂ ಕೋ ಸಮ್ಮುಖ ಜ್ಞಾನ ಡಾನ್ಸ್ ಕರ್ನೆ. ತಾವು ಮಕ್ಕಳ ಎದುರುಗಡೆ ಜ್ಞಾನದ ನೃತ್ಯ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ. ಅದರಿಂದ ಶಿವಬಾಬಾ ಅವ್ರಿಗೊಂದು ಮಹಿಮೆ ಇದೆ. ಯಾವ್ದು ಹೇಳಿ? ನಟರಾಜ. ಭಕ್ತಿ ಮಾರ್ಗದಲ್ಲಿ ತೋರಿಸ್ತಾರಲ್ಲ ನಟರಾಜ ನೃತ್ಯ. ಶಂಕರ ಪಾರ್ವತಿ ನೃತ್ಯ ತೋರಿಸ್ಬಿಟ್ಟಿದ್ದಾರೆ, ಅವ್ರಿಗೆ ತೋರಿಸ್ಬಿಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಮಾಡಿದ್ದು ಶಿವಬಾಬಾ. तुम बच्चों के सम्मुख डांस करने तो होशियार सर्विसबल बनो तो ज्ञान की डांस भी अच्छी हो. ನೀವು ಬಹಳಷ್ಟು ಹುಷಾರಾಗಿರ್ತಕ್ಕಂಥ ಸೇವಾದಾರಿಗಳಾದಾಗ ಜ್ಞಾನದ ನೃತ್ಯ ಅಂತಕ್ಕಂಥ ನೀವು ಚೆನ್ನಾಗಿ ಮಾಡ್ತೀರಾ. ಬಾಬಾ ಕೇಳ್ತಾರೆ, ಸಂಗಮ್ ಯುಗ್ ಪರ್ ತುಮ್ ಬಚ್ಚೆ ಅಪ್ನೆ ಮೇ ಕೌನ್ ಸಿ ಹಾಬಿ ಡಾಲ್ತೆ ಹೋ. ಸಂಗಮ ಯುಗದಲ್ಲಿ ನೀವು ಮಕ್ಕಳು ಯಾವ ಒಂದು ಹ್ಯಾಬಿಟನ್ನು ಮಾಡ್ಕೊತಾ ಇದ್ದೀರಾ? ಉತ್ತರ ಇದೆ, ಯಾದ್ ಮೇ ರಹನೆಕಿ. ಶಿವ ತಂದೆ ನೆನಪಿನಲ್ಲಿರ್ತಕ್ಕಂಥ ಹ್ಯಾಬಿಟನ್ನು ನೀವು ಮಾಡ್ಕೊತಾ ಇದ್ದೀರಿ. ಯಹೇ ರೂಹಾನಿ ಹಾಬಿ. ಇದೇನಾಗಿದೆ? ಆತ್ಮಿಕವಾಗಿರ್ತಕ್ಕಂಥ ಒಂದು ಹ್ಯಾಬಿಟ್. ಇಸ್ ಹ್ಯಾಬಿ ಕೆ ಸಾಥ್ ಸಾಥ್ ತುಮೇ ದಿವ್ಯ ಅವ್ರ ಅಲೌಕಿಕ ಕರ್ಮ ಭಿ ಕರ್ನಾ ಹೈ. ಈ ಒಂದು ಹ್ಯಾಬಿಟನ್ನು ಮಾಡ್ಕೊಳ್ಳಿ. ಜೊತೆಯಲ್ಲಿ ತಾವೇನು ಮಾಡಬೇಕು? ದಿವ್ಯ ಮತ್ತು ಅಲೌಕಿಕ ಕಾರ್ಯಗಳನ್ನು ಮಾಡಬೇಕು ಅಂತಾರೆ. ದಿವ್ಯ ಕಾರ್ಯ ಯಾವುದೋ, ಅಲೌಕಿಕ ಕಾರ್ಯ ಯಾವುದೋ, ಬಾಬಾ ಏನೇನು ಹೇಳ್ತಾರೆ, ಏನೇನು ಮಾಡಿ ಅಂತಾರೆ, ಅದೆಲ್ಲ ದಿವ್ಯ ಕರ್ಮಗಳು. ತುಮ್ ಹೋ ಬ್ರಾಹ್ಮಣ್, ತುಮ್ ಸತ್ಕಿ ಸಚ್ಚಿ ಸಚ್ಚಿ ಕಥಾ ಸುನಾನಿ ಹೇ. ನೀವಾಗಿದ್ದೀರಿ ಸಂಗಮಯುಗದ ಸತ್ಯ ಸತ್ಯ ಬ್ರಾಹ್ಮಣರು. ಎಲ್ಲರಿಗೂ ಸತ್ಯ ಸತ್ಯ ಕಥೆಯನ್ನೇ ಹೇಳಬೇಕು ಅಂತಾರೆ. ಸರ್ವಿಸ್ ಕಿ ಭಿ ತುಮ್ ಬಚ್ಚೋ ಮೇ ಹಾಬಿ ಹೋನಾ ಚಾಹಿಯೆ. ಸೇವೆ ಮಾಡ್ತಕ್ಕಂಥ ಹ್ಯಾಬಿಟ್ ಇಟ್ಕೊಳ್ಳಿ. ಗೀತ್ ಧೀರಜ್ ದರ್ ಮಾನವ, ಧೈರ್ಯ ತಾಳೋ ಮಾನವನೇ. ओम शांति. जैसे कोई हॉस्पिटल में बीमार होता है तो पेशेंट दुख से छूटने की आशा रखते, डॉक्टर से पूछते क्या हाल है, कब यह बीमारी छूटेगी. सब हद की बातें हैं. ಹೇಗೆ ಯಾರಾದರೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ, ಪೇಷೆಂಟ್ ಆಗಿರ್ತಾರೆ, ಕಾಯಿಲೆಯಿಂದ ದುಃಖ ಆಗಿರುತ್ತೆ, ಆಸೆ ಇಟ್ಕೊತಾರೆ, ಯಾವಾಗ ಈ ಕಾಯಿಲೆ ಹೋಗುತ್ತಪ್ಪ ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ಡಾಕ್ಟರ್ಸ್ ಹತ್ರ ಕೇಳ್ತಾರೆ ಏನು ಸ್ಥಿತಿಗತಿ ಹೇಗಿದೆ ಅಂತ, ಯಾವಾಗ ಈ ಕಾಯಿಲೆ ಹೋಗುತ್ತೆ ಅಂತ ಕೇಳ್ತಾರೆ. ಇದು ಸಬ್ ಹೈ ಹದ್ ಕಿ ಬಾತ್. ಇವೆಲ್ಲ ಲೌಕಿಕದಲ್ಲಿ ಹದ್ದಿನ ವಿಚಾರಗಳು. ಯಹೇ ಬೇಹದ್ ಕಿ ಬಾತ್. ಇಲ್ಲಿ ಬಾಬಾ ಹೇಳ್ತಾ ಇರೋದೆಲ್ಲ ಬೇಹದ್ದಿನ ವಿಚಾರ. ಬಾಬಾ ಆಕರ್ ಬಚ್ಚೋಂ ಕೋ ರಾಯ್ ದೇತೆ ಹೇ, ಯಾ ತೋ ಬಚ್ಚೆ ಜಾನ್ ಚುಕೆ ಹೇ. ತಂದೆ ಬಂದು ಮಕ್ಕಳಿಗೆ ಸಲಹೆ ಕೊಡ್ತಾ ಇದ್ದಾರೆ. ಇದಂತೂ ಮಕ್ಕಳು ತಿಳ್ಕೊಂಡಿದ್ದೀರಿ. ಬರೋಬರ್ ಸುಖ ಅವ್ರ ದುಃಖ ಖೇಲ್ ಹೇ. ಈ ಪ್ರಪಂಚ ಏನು ನಡೀತಾ ಇದೆ, ಇದು ಸುಖ ದುಃಖದ ಒಂದು ಆಟ ನಡೀತಾ ಇದೆ. ಯೂँ तो तुम हो बच्चे संगम में जाने से भी ಜಾಸ್ತಿ ಫಾಯ್ದಾ यहाँ है. ನೀವು ಸತ್ಯುಗದಲ್ಲಿ ಹೋಗ್ತೀರಾ, ಸತ್ಯುಗದಲ್ಲಿ ಹೋಗೋಕ್ಕಿಂತಲೂ ಸಂಗಮಯುಗದಲ್ಲೇ ಜಾಸ್ತಿ ಲಾಭವನ್ನು ನೀವು ಪಡೀತಾ ಇದ್ದೀರಾ. फायदा जास्ती यहाँ है क्योंकि जानते हो इस समय तुम ईश्वरीय गोद में. ಈಗ ನೀವು ಈಶ್ವರಿಯ ಮಡಿಲಿನಲ್ಲಿ ಇದ್ದೀರಿ. ಈಶ್ವರಿಯ ಔಲಾದ ಹೇ, ಈಶ್ವರನ ವಂಶಾವಳಿಯಾಗಿದ್ದೀರಿ. ಇಸ್ ಸಮಯ ಹಮಾರ ಬಹುತ್ ಉಂಚೆತೆ ಉಂಚ ಗುಪ್ತ ಮಹಿಮಾ. ಈ ಸಮಯದಲ್ಲಿ ನಮ್ಮದು ಶ್ರೇಷ್ಠ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಗುಪ್ತವಾಗಿರ್ತಕ್ಕಂಥ ಮಹಿಮೆ ಇದೆ. ಮನುಷ್ಯ ಮಾತ್ರ ಬಾಪ್ ಕೋ, ಶಿವ್ ಕೋ, ಈಶ್ವರ್ ಕೋ ಭಗವಾನ್ ಭಿ ಕೇತೆ ಪರಂತು ಜಾನ್ತೆ ನಹಿ. ಜನರು ಈಶ್ವರನಿಗೆ ಭಗವಂತ ಅಂತ ಹೇಳ್ತಾರೆ, ಆದರೆ ಭಗವಂತನ ಬಗ್ಗೆ ಏನು ಮಾಡಿಲ್ಲ, ತಿಳ್ಕೊಂಡಿಲ್ಲ. ಬುಲಾತೆ ರಾತೆ ಡ್ರಾಮಾ ಅನ್ಸರ್ ಐಸಾ ಹುವಾ ಹೇನ. ಕರಿತಾ ಇರ್ತಾರೆ ಭಗವಂತನ, ಬಾ ಈ ಸೃಷ್ಟಿಗೆ, ನಾವೆಲ್ಲ ದುಃಖದಲ್ಲಿ ತೋಗ್ಬಿಟ್ಟಿದ್ದೀವಿ. ನಾಟಕದ ಅನುಸಾರವಾಗಿ ಈ ರೀತಿ ಆಯ್ತಲ್ವ. ಜ್ಞಾನ ಅವರು ಅಜ್ಞಾನ, ದಿನ್ ಅವ್ರ ರಾತ್. ಜ್ಞಾನ ಮತ್ತು ಅಜ್ಞಾನ, ಹಗಲು ಮತ್ತು ರಾತ್ರಿ. गाते भी आते हैं परंतु तमो प्रधान बुद्धि ऐसे बन गए हैं जो अपने को तमो प्रधान समझते नहीं. ಹಾಡ್ತಾ ಇರ್ತಾರೆ, ಆದರೆ ಹಗಲು ರಾತ್ರಿ, ಜ್ಞಾನ ಅಜ್ಞಾನ ಇದ್ರದ್ದು ವ್ಯತ್ಯಾಸ ತಿಳ್ಕೊಂಡಿಲ್ಲ. ಬುದ್ಧಿ ತಮೋ ಪ್ರಧಾನ ಆಗೋಗ್ಬಿಟ್ಟಿದೆ. ತಮ್ಮನ್ನು ತಾವು ತಮೋ ಪ್ರಧಾನ ಆಗಿದ್ದೀವಿ ಅನ್ನೋದು ಅವ್ರಿಗೆ ರಿಯಲೈಸೇಷನ್ ಇಲ್ಲ. ಆ ಥರ ಆಗಿಬಿಟ್ಟಿದ್ದಾರೆ ಮನುಷ್ಯರ ಆತ್ಮಗಳು ಅಂತ ಬಾಬಾ ಹೇಳ್ತಾ ಇದ್ದಾರೆ. किसको तकदीर में बाबा का वर्षा हो
ತಬ್ ತೋ ಬುದ್ಧಿ ಮೇ ಬೈಟ್ ಸಕೆ. ಯಾರಿಗೆ ಅದೃಷ್ಟದಲ್ಲಿ ಬಾಬಾ ಅವ್ರ ಆಸ್ತಿ ಪಡ್ಕೊಳ್ಳೋ ಅಂತ ಅದೃಷ್ಟ ಇದೆಯೋ ಅವ್ರಿಗೆ ಬುದ್ಧಿನಲ್ಲಿ ಪಾಯಿಂಟ್ಸ್ ಹೋಗುತ್ತೆ, ಸುಮ್ಮನೆ ಯಾರಿಗ್ಯಾರಿಗೂ ಹೋಗಕ್ಕಿಲ್ಲ ಅಂತಾರೆ. ಬಚ್ಚೆ ಜಾನ್ತೆ ಹಮ್ ಬಿಲ್ಕುಲ್ ಹಿ ಗೋರ್ ಅಂಧ್ಯಾರ್ ಮೇ ಥೇ. ನೀವು ತಿಳ್ಕೊಂಡಿದ್ರಿ ನಾವು ಬಿಲ್ಕುಲ್ ಗೋರ್ ಅಜ್ಞಾನದಲ್ಲಿ ಅಂಧಕಾರದಲ್ಲಿದ್ದೀವಿ. अब बाप आया है कितना बे ಸೋಜರ ಮಿಲ है. ಈಗ ತಂದೆ ಬಂದಿದ್ದಾರೆ, ಎಷ್ಟೊಂದು ನಮ್ಗೇನು ಸಿಗ್ತಾ ಇದೆ, ಬೆಳಕು ಸಿಗ್ತಾ ಇದೆ. ಬಾಬಾ जो नॉलेज समझाते हैं वह कोई ವೇದ ಶಾಸ್ತ್ರ ಗ್ರಂಥ ಆದಿಗೆ ನಹಿ. ಶಿವ ತಂದೆ ಏನು ತಿಳಿಸ್ಕೊಡ್ತಾ ಇದ್ದಾರೆ ಇದು ವೇದಶಾಸ್ತ್ರ ಗ್ರಂಥಗಳಲ್ಲಿ ಇಲ್ಲ ಈ ಜ್ಞಾನ. ಯಹ ಬಿ ಬಾಬಾ ಸಿದ್ಧ ಕರ್ ಬತಾತೆ. ಈ ವಿಚಾರಗಳನ್ನು ತಂದೆ ಕೂತ್ಕೊಂಡು ಸಿದ್ಧ ಮಾಡಿ ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. तुम बच्चों को रचता और रचना के आदि मध्यंत की रोशनी देता हूँ. ಶಿವಬಾಬಾ ಹೇಳ್ತಾರೆ, ನಾನು ನೀವು ಮಕ್ಕಳಿಗೆ ರಚನೆ ಆದಿ ಮಧ್ಯ ಅಂತ್ಯದ ಬೆಳಕನ್ನು ಕೊಡ್ತಾ ಇದ್ದೀನಿ. ಫಿರ್ ಪ್ರಾಯಲೋಪ ಹೋ ಜಾತಾ ಹೈ. ಈ ಜ್ಞಾನ ಏನಾಗಿ ಹೋಗ್ಬಿಡುತ್ತೆ, ಪ್ರಾಯಲೋಪ ಆಗೋಗ್ಬಿಡುತ್ತೆ. ಮೇರೆ ಬಿಗಾರ್ ಫಿರ್ ಕಿಸ್ಕಾ ಜ್ಞಾನ ಮಿಲ್ ನಾ ಸಕೆ. ನನ್ನ ವಿನಃ ಯಾರು ಇಷ್ಟು ಜ್ಞಾನ ನಿಮಗೆ ಕೊಡೋರೇ ಇಲ್ಲ. फिर भी ज्ञान प्रायलोप हो जाता है, समझ में आता है कलयुग पास्ट हुआ है. ಆದರೂ ಜ್ಞಾನ ನಶಿಸಿ ಹೋಗ್ಬಿಡತ್ತೆ. ಕಲಿಯುಗ ಏನಿವತ್ತು ಪಾಸ್ಟ್ ಅಂದರೆ ಕಳೆದು ಹೋಗ್ಬಿಟ್ಟಿದೆ. 5000 ವರ್ಷಗಳ ನಂತರ ಪುನಃ ಏನಾಗುತ್ತೆ, ಇದು ಪುನರಾವೃತ್ತಿ ಆಗುತ್ತೆ. ಯಹ ನೈ ಬಾತ್. ಇದೇನಾಗಿದೆ, ಹೊಸ ವಿಚಾರ. ಯಹ ತೋ ಶಾಸ್ತ್ರೋ ಮೇ ನಹಿ. ಈ ಪಾಯಿಂಟ್ಸು ಯಾವ ಶಾಸ್ತ್ರಗಳಲ್ಲಿ ಕೂಡ ಇಲ್ಲವೇ ಇಲ್ಲ. ಬಾಬಾ ತೋ ಯಹ ನಾಲೆಡ್ಜ್ ಸಭಿ ಕೋ ಏಕ್ ಜೈಸಾ ಪಢಾತೆ. ತಂದೆ ಬಂದು ಮಕ್ಕಳಿಗೆ ಎಲ್ಲರಿಗೂ ಒಂದೇ ಥರ ಓದಿಸ್ತಾ ಇದ್ದಾರೆ. ಪರಂತು ಧಾರಣಾ ಮೇ ನಂಬರ್ ವಾರ್ ಕೋಯಿ ಅಚ್ಚಿ ಸರ್ವಿಸಬಲ್ ಬಚ್ಚೆ ಆತೆ ಹೇ ತೋ ಬಾಬಾ ಡಾನ್ಸ್ ಬಿ ಐಸಾ ಚಲ್ತಾ ಹೇ. ನೋಡಿ, ಕೆಲವರು ಒಳ್ಳೆ ಸರ್ವಿಸಬಲ್ ಮಕ್ಕಳು ಬರ್ತಾರೆ ಅಂದರೆ ಬಾಬಂದು ಡ್ಯಾನ್ಸು ಕೂಡ ಹಂಗೆ ನಡೆಯುತ್ತೆ. ಅಂದರೆ ಹಂಗೆ ಹೇಳ್ತಾರೆ ಬಾಬಾ ಜ್ಞಾನ. डांसिंग गर्ल के आगे देखने वाला बहुत शौकीन होते हैं तो भी वह खुशी से बहुत अच्छा डांस करती है. ಡ್ಯಾನ್ಸಿಂಗ್ ಗರ್ಲ್ಸ್ ಅಂತ ಇರ್ತಾರೆ, ಚೆನ್ನಾಗಿ ಜನರು ಕುಣಿತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ ಅಂದರೆ ಇವರು ಚೆನ್ನಾಗಿ ಕುಣಿತಾರೆ ಅಂತಾರೆ. ಅಂದರೆ ಪ್ರೇಕ್ಷಕರು ಒಂದು ಎತ್ಕಟ್ಟೋದ್ರ ಮೇಲೆ ಡ್ಯಾನ್ಸಿಂಗು ಚೆನ್ನಾಗಿ ನಡೆಯುತ್ತೆ ಅಂತ ಲೌಕಿಕ ಉದಾಹರಣೆ ಬಾಬಾ ಕೊಡ್ತಾ ಇದ್ದಾರೆ. ಥೋಡಾ ಬೈಟೆ ಹೋಂಗೆ ತೋ ಕಾಮನ್ ರೀತಿ ಸೆ ಥೋಡಾ ಡಾನ್ಸ್ ಕರಿ. ಜನರು ಸ್ವಲ್ಪ ಕೂತ್ಕೊಂಡು ಸರಿಯಾಗಿ ಏನು ಇದು ಮಾಡ್ತಾ ಇಲ್ಲ, ಪ್ರೇಕ್ಷಕರು ಖುಷಿ ಕೊಡ್ತಾ ಇಲ್ಲ ಅಂದರೆ ನೃತ್ಯನ ಸರಿಯಾಗಿ ಮಾಡೋಕ್ಕಷ್ಟು ಪ್ರೇರಣೆ ಬರಲ್ಲ ಅಂತಾರೆ. ವಾಹ್ ವಾಹ್ ಕರ್ನೆ ವಾಲ ಬಹುತ್ ಹೋಂಗೆ ತೋ ಉನ್ಕಾ ಉಲ್ಲಾಸ್ ಬಡೇಗಾ. ಖುಷಿ ಪಡುವಂಥವ್ರಿದ್ರೆ ಡ್ಯಾನ್ಸ್ ನೋಡಿ, ಅವ್ರನ್ನ ನೋಡಿ ಇವ್ರಿಗೆ ಉಲ್ಲಾಸ ಇನ್ನೂ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಇನ್ನೂ ಮಾಡಬೇಕು ಅಂತ. ಐಸೆ ಯಹ ಬಿ ಐಸೆ. ಬಾಬಾ ಅವ್ರಿಗೂ ನೋಡಿ, ಮಕ್ಕಳು ಚೆನ್ನಾಗಿ ಇಂಟ್ರೆಸ್ಟಾಗಿ ಕೇಳೋರಿದ್ದರೆ ಅವ್ರಿಗೆ ಚೆನ್ನಾಗೆ ಮುರಳಿ ಹೇಳ್ತೀನಿ ಅಂತ ಹೇಳ್ತಿದ್ದರು. ಮುರಳಿ ಸಬ್ ಬಚ್ಚೆ ಸುನ್ತೆ ಲೇಕಿನ್ ಸಮ್ಮುಖ ಸುನ್ನೆಗೆ ಬಾತ್ ಅವ್ರ ಹೇನ. ಎಲ್ಲ ಕಡೆಯಲ್ಲಿ ಮುರಳಿಗಳು ಕೇಳ್ತಾ ಇರ್ತಾರೆ, ಆದರೆ ಎದುರುಗಡೆ ಬಂದು ಕೇಳೋದೇ ಬೇರೆ ವಿಚಾರ ಅಂತಾರೆ. ದಿಖಾತೆ ಹೇ ಕಿ ಕೃಷ್ಣ ಡಾನ್ಸ್ ಕರ್ತಾ ತಾ. ಕೃಷ್ಣ ನೃತ್ಯ ಮಾಡ್ತಾ ಇದ್ರು ಅಂತ ತೋರಿಸ್ತಾರೆ. ಡಾನ್ಸ್ ಕೋಯಿ ವಹನ್ ನಹಿ ಹೇ. ಡ್ಯಾನ್ಸ್ ಅಂದರೆ ಅದಲ್ಲ ಅಂತಾರೆ, ಶಾರೀರಿಕವಾಗಿ ಕುಣಿತೀವಲ್ಲ ಅದಲ್ಲ ಅಂತಾರೆ. ವಾಸ್ತವಮಿ ಯಹ ಜ್ಞಾನಕ ಡಾನ್ಸ್. ವಾಸ್ತವದಲ್ಲಿ ಏನು ನಡೀತಾ ಇದೆ ಇಲ್ಲಿ, ಬಾಬಾ ಅವರು ಜ್ಞಾನದ ನೃತ್ಯ ಮಾಡ್ತಾ ಇದ್ದಾರೆ ನಟರಾಜನಾಗಿ. ಶಿವ ಬಾಬಾ ಖುದ್ದು ಬತಾತೆ ಹೇ ಮೈ ಜ್ಞಾನಕ ಡಾನ್ಸ್ ಕರ್ನೆ ಆತಾ ಹೂಂ. ಶಿವ ತಂದೆ ಹೇಳ್ತಾರೆ, ನಾನು ನಿಮ್ಮ ಹತ್ರ ಜ್ಞಾನದ ನೃತ್ಯ ಮಾಡಕ್ಕೆ ಬಂದಿದ್ದೀನಿ. ಮೈ ಜ್ಞಾನಕ ಸಾಗರ್ ಹೂಂ. ನಾನೇನಾಗಿದ್ದೀನಿ, ಜ್ಞಾನದ ಸಾಗರ್ನಾಗಿದ್ದೇನೆ. तो अच्छी अच्छी ಪಾಯಿಂಟ್ಸ್ ನಿಕಲ್ತಿ ಹೇ ಯಾ ಜ್ಞಾನ ಕಿ ಮುರಳಿ. ಬಾಬಾ ಅವ್ರಿಗೆ ಒಳ್ಳೊಳ್ಳೆ ಪಾಯಿಂಟ್ಸ್ ಹೇಳಬೇಕು ಅಂತ ಬರುತ್ತೆ. ಇದು ಜ್ಞಾನದ ಮುರಳಿಯಾಗಿದೆ. ಕಾಟ್ಕಿ ಮುರಳಿ ನೈ, ಕಟ್ಗೆ ಮುರಳಿ ಅಲ್ಲ ಇದು. ಪತಿತ್ ಪಾವನ್ ಬಾಪ್ ಆಕರ್ ಸಹಜ ರಾಜು ಸಿಖಾಯಂಗೆ ಯಾ ಲಕಡಿ ಕಿ ಮುರಳಿ ಬಜಾಯಂಗೆ. ಪರಮಾತ್ಮ ಪತಿತ ಪಾವನ ಬಂದು ಜ್ಞಾನದ ಮುರಳಿ ನುಡಿಸ್ತಾರೋ ಅಥವಾ ಕಟ್ಗೆ ಮುರಳಿ ನುಡಿಸ್ತಾರೋ, ಯಾವ್ದು ಮಾಡ್ತಾರೋ. ಕಿಸ್ಕಾ ಕಾಯಲ್ ಮೇ ನಹಿ ಆಯಾ ಹೋಗಾ ಬಾಬಾ ಆಕರ್ ಐಸಾ ರಾಜಯೋಗ ಸಿಕ್ಕಾತೆ. ಯಾರಿಗೂ ಮನಸ್ಸಿಗೆ ಬಂದಿಲ್ಲ, ಭಗವಂತ ಬಂದು ಕೂಡ ರಾಜಯೋಗನ ಕಲಿಸ್ತಾ ಇದ್ದಾರೆ ಅನ್ನೋ ವಿಚಾರ. तो अभी तुम जानते हो बाकी कोई भी मनुष्य मात्र को यह बुद्धि में आ ना सके. ನೀವೇ ತಿಳ್ಕೊಂಡಿದ್ದೀರಿ, ಬೇರೆ ಮನುಷ್ಯರಿಗೆ ಈ ವಿಚಾರಗಳು ಬುದ್ಧಿಗೆ ಒಳೆಯೋಕ್ಕಿಲ್ಲ ಅಂತಾರೆ. ಆನೆ ವಾಲೆ ಮೇ ಬಿ ನಂಬರ್ ವಾರ್ ಪದ ಪಾತೆ ಹೇ. ಈ ಜ್ಞಾನಕ್ಕೆ ಬರೋರಲ್ಲಿ ಕೂಡ ನಂಬರ್ ವಾರ್ ಪದವಿ ಪಡಿತಾರೆ. जैसे कल्प पहले किया है ऐसे पुरुषार्थ करते रहते.
ಕಲ್ಪದ ಹೆಂಗೆ ಪುರುಷಾರ್ಥಗಳು ಮಾಡಿರ್ತಾರೋ ಅದೇ ಥರ ಈಗಲೂ ಮಾಡ್ತಾ ಇರ್ತಾರೆ. तुम जानते हो कि कल्प माफिक बाप आते हैं आकर बच्चों को सब राज खोल कर बताते. ನೀವು ಕೂಡ ತಿಳ್ಕೊಂಡಿದ್ದೀರಿ ಕಲ್ಪದ ಹಿಂದಿನ ಥರ ತಂದೆ ಬಂದಿದ್ದಾರೆ, ಬಂದು ಮಕ್ಕಳಿಗೆ ಎಲ್ಲ ರಹಸ್ಯಗಳನ್ನು ಓಪನ್ ಮಾಡಿ ಹೇಳ್ತಾ ಇದ್ದಾರೆ. कहते हैं कि मैं बंधन में बंधा हुआ हूँ. ಶಿವಬಾಬಾ ಹೇಳ್ತಾರೆ ನಾನು ನಿಮ್ಮ ಬಂಧನದಲ್ಲಿದ್ದೇನೆ ಅಂತಾರೆ. ಏನಕ್ಕೆ? ನೀವು ಕರೀತೀರಲ್ಲ, ಬಾ ಅಂತ ಕರೀತಿರಲ್ಲ, ನಾನು ಈ ನಾಟಕದಲ್ಲಿ ಬಂಧನದಲ್ಲಿ ಬರಬೇಕಾಗತ್ತೆ ಅಂತ ಹೇಳ್ತಾರೆ. ಹರ್ ಏಕ್ ಕಾ ಡ್ರಾಮಾ ಮೇ ಬಂಧನ್ ಮೇ ಬಂದಾವ. ಪ್ರತಿಯೊಂದು ಆತ್ಮನೂ ಕೂಡ ಈ ನಾಟಕದಲ್ಲಿ ಅವ್ರವ್ರ ಪಾತ್ರ ಮಾಡೋಕ್ಕೆ ಅವರವರು ಬಂಧಿಸಲ್ಪಟ್ಟಿದ್ದಾರೆ. जो हुआ सतयुग में हुआ था फिर वही होगा. सतयुगದಲ್ಲಿ ಏನೇನು ನಡೆದಿತ್ತು ಅದೇ ಮತ್ತೆ ಸತ್ಯುಗ ಬಂದಾಗ ನಡೆಯುತ್ತೆ. ಇತನಿ ಅನೇಕ ಪ್ರಕಾರ ಕಾ ಯೋನಿಯಾ ಹೈ. ಎಷ್ಟು ಪ್ರಕಾರದ ಪಕ್ಷಿ ಪ್ರಾಣಿಗಳು ಜೀವಜಂತುಗಳು ಈ ಭೂಮಿ ಮೇಲಿದೆ. ಸತ್ಯುಗ ಮೇ ಇತ್ನಾ ಯೋನಿಯಾ ಥೋಡಿ ಹೋಂಗೆ. ಸತ್ಯುಗದಲ್ಲಿ ಇಷ್ಟು ಯೋನಿಗಳು ಇರೋಕ್ಕಿಲ್ಲ. ವಹಾ ತೋ ಥೋಡಿ ವೆರೈಟಿ ಹೋತೆ. ಸತ್ಯುಗದಲ್ಲಿ ಭಾಳ ಕಡಿಮೆ ವೆರೈಟಿ, ಸಣ್ಣ ಗುಬ್ಬಿಗಳು, ಪಕ್ಷಿಗಳು, ಆಮೇಲೆ ಯಾವುದು ನವಿಲುಗಳು, ಗಿಣಿಗಳು, ಪಾರಿವಾಳಗಳು, ಈ ಥರದ್ದು ಮಾತ್ರ ಇರುತ್ತೆ ಸತ್ಯುಗದಲ್ಲಿ. यहाँ तो फिर बुद्धि को पाते रहते जैसे धर्म बढ़ते जाते हैं सतयुग में भी थे नहीं. ಅವಾಗ ಹೇಳ್ತಾರೆ ಈ ಪ್ರಪಂಚದಲ್ಲಿ ಬೇರೆ ಬೇರೆ ಧರ್ಮಗಳು ಹಿಂಗೆ ಉಟ್ಕೊಳ್ತಾ ಇರ್ತವೆ ಹೊಸದಾಗಿ, ಹಂಗೆ ಪ್ರಾಣಿ ಪಕ್ಷಿ ಜೀವಜಂತುಗಳು ಕೂಡ ಹೊಸದು ಎಲ್ಲ ಉಟ್ಕೊಳ್ತಾ ಇರ್ತವೆ ಭೂಮಿ ಮೇಲೆ. ಸತ್ಯುಗ ಮೇ ನೈತೆ, ಅವೆಲ್ಲ ಸತ್ಯುಗದಲ್ಲಿ ಇರಲಿಲ್ಲ. ಅಂದರೆ ಕ್ರೂರ ಮೃಗಗಳು, ದುಃಖ ಕೊಡ್ತಕ್ಕಂಥ ಭಯಾನಕವಾದಂಥ ಪ್ರಾಣಿಗಳು ಅಲ್ಲೆಲ್ಲ ಇರಲಿಲ್ಲ. ಜೋ ಸತ್ಯುಗ ಮೇ ಥೇ ವಾ ಫಿರ್ ಸತ್ಯುಗ ಮೇ ದೇಖೆಂಗೆ. ಸತ್ಯುಗದಲ್ಲಿದ್ದಂಥ ಪ್ರಾಣಿ ಪಕ್ಷಿಗಳನ್ನು ನೀವು ಸತ್ಯುಗದಲ್ಲೇ ನೋಡ್ತೀರಾ. ಸತ್ಯುಗ ಮೇ ಕೋಯಿ ಚೀಚಿ ಗಂಧ ಕರ್ನೆ ವಾಲ ಚೀಸ್ ಹೋ ನ ಸಕೆ. ಕೊಳಕು ಮಾಡೋಂಥ ಪ್ರಾಣಿ ಪಕ್ಷಿಗಳು ಅಲ್ಲಿ ಇರಕ್ಕಿಲ್ಲ ಅಂತಾರೆ. ಉನ್ ದೇವಿ ದೇವತಾಂಕೋ ಕೇತೆ ಭಗವಾನ್ ಭಗವತಿ. ದೇವಾನ್ ದೇವತೆಗಳಿಗೆ ಏನು ಹೇಳ್ತಾರೆ? ಅವ್ರಿಗೆ ಭಗವಾನ್ ಭಗವತಿ ಇರ್ತಾರೆ. ಅವ್ರ ಕೋಯಿ ಖಂಡ್ ಮೇ ಕವಿ ಕಿಸ್ಕಾ ಗಾಡ್ ಗಾಡೇಜ್ ನಹಿ ಕೇಸ. ಬೇರೆ ಯಾವ ದೇಶಗಳಲ್ಲಿ ಭಗವಾನ್ ಭಗವತಿ ಅನ್ನುವಂಥ ಮಾತು ಹೇಳೋದಿಲ್ಲ, गॉड गॉडेज ಅಂತ ಹೇಳೋದಿಲ್ಲ. ದೇವತಾ ಜರೂರ್ ಹೆವೆನ್ ಮೇ ರಾಜ್ಯ ಕರ್ತೆ थे, उनको देखो गायन कितना है. ದೇವಾನ್ ದೇವತೆಗಳು ಸ್ವರ್ಗದಲ್ಲಿ ರಾಜ್ಯ ಆಳ್ತಾ ಇದ್ರು, ಅವ್ರದ್ದು ಎಷ್ಟು ಗಾಯನ ನಡೀತಾ ಇದೆ ನೋಡಿ. ತುಮ್ ಬಚ್ಚೋ ಕೋ ಭಿ ಧೀರಜ್ ಆ ಗಯಾ ಹೇ. ಈಗ ನಿಮ್ಗೆ ಇಷ್ಟೆಲ್ಲ ಜ್ಞಾನ ತಿಳ್ಕೊಂಡು ಏನು ಬಂತೋ, ಧೈರ್ಯ ಸಾಹಸ ಬಂದಿದೆ. ತುಮ್ ಜಾನ್ತೆ ಹೋ ಹಮಾರ ಮರ್ತಬಾ ಕಿತನಾ ಊಂಚ ಹೇ ವ ಕಮ್ ಹೇ. ನಿಮಗೂ ಗೊತ್ತಿದೆ ನಮ್ಮ ಪದವಿ ಎಷ್ಟು ದೊಡ್ಡದಾಗಿದೆ. ದೊಡ್ಡದೋ ಅಥವಾ ಕಡಿಮೆನೋ, ಸಬ್ ಇತನೆ ಮಾರ್ಕ್ಸ್ ಸೆ ಪಾಸ್ ಹೋಂಗೆ. ನಮಗಿಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತು. ಹರ್ ಏಕ್ ಅಪ್ನೆ ಕೋ ಸಮಜ್ ಸಕ್ತೆ ಕಿ ನಾ ಫಲಾನಾ ಅಚ್ಚಿ ಸರ್ವಿಸ್ ಕರ್ ರಹಾ ಹೇ. ಪ್ರತಿಯೊಬ್ಬರು ಅವ್ರನ್ನವರೇ ತಿಳ್ಕೊಬಹುದು, ಇಂಥವ್ರು ಈ ಥರ ಸೇವೆ ಮಾಡ್ತಾ ಇದ್ದಾರೆ ಅಂತ. ಚಲ್ತೆ ಫಿರ್ತೆ ತೂಫಾನ್ ಬಿ ಆ ಜಾತೆ ಬಾಬಾ ಕೇತೆ ಬಚ್ಚೆ ಕಭಿ ಕೋಯಿ ಗ್ರಹಚಾರಿ ತೂಫಾನ್ ಅದಿ ನಾ ಹೇ. ಮಕ್ಕಳು ಕೇಳ್ಕೊತಾರೆ ಬಾಬಾ ನನಗೆ ಯಾವುದೇ ಬಿರುಗಾಳಿ ಬರ್ದಿರ ಸೇಫ್ಟಿ ಮಾಡಪ್ಪ ತಂದೆ ಅಂತ ಕೇಳ್ಕೊತಾರೆ. ಮಾಯಾ ಅಚ್ಚೆ ಬಚ್ಚೋಂಕೋ ಬಿಗ್ಗಿರಾ ದೇತಿ. ಮಾಯನೂ ಕೂಡ ದೊಡ್ಡ ಒಳ್ಳೊಳ್ಳೆ ಮಕ್ಕಳನ್ನೂ ಬೆಳೆಸುತ್ತೆ. ಅಥವಾ ಬಾಪ್ ಧೀರಜ್ ದೇತೆ ಇರತ್ತೆ, ಬಾಕಿ ಥೋಡಾ ಸಮಯ. ಬಾಬಾ ಅವ್ರು ಧೈರ್ಯ ತುಂಬ್ತಾ ಇರ್ತಾರೆ, ಸ್ವಲ್ಪ ಟೈಮ್ ಅಷ್ಟೇ, ಸ್ವಲ್ಪ ತಡೀರಿ, ಜಾಸ್ತಿ ಟೈಮ್ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಈ ಕಲಿಯುಗದ ಕೊನೆಯ ಟೈಮ್ನಲ್ಲಿ 100 ವರ್ಷಗಳಲ್ಲಿ ಬಂದ್ರೇನೆ ಬಾಬಾ ಹಿಂಗಿದೆ. ಇನ್ನು ಮಧ್ಯದಲ್ಲಿ ಏನಾದರೂ ಬಂದಿದ್ರೆ ಭಗವಂತ ಬರ್ತಾರೆ ಅಂತ ಹೇಳಿದಾರಲ್ಲ ಕಥೆಗಳಲ್ಲಿ, ಆವಾಗ ಬಂದಿದ್ರೆ ಮಾತು ಕೇಳ್ತಾ ಇದ್ದೀರಾ? ಈಗ ಇಷ್ಟು ಸಮಸ್ಯೆಗಳಿದ್ದಾವೆ, ಇಷ್ಟು ನೂರೆಂಟು ತಾಪತ್ರಯಗಳಿದ್ದಾವೆ. ಏನು ಮಾಡೋದು? ಸ್ಥಾಪನಾ ಹೋಗೈ ಫಿರ್ ಜಾನಾ ಹಿ ಹೇ. ಸತ್ಯುಗ ಸ್ಥಾಪನೆ ಆಗೋಯ್ತು ಅಂದರೆ ಮತ್ತೆ ವಾಪಸ್ ಹೋಗೋದು ಒಂದೇ ಬಾಕಿ ಇರುತ್ತೆ. ಸ್ಥಾಪನಾ हो गई फिर जाना इसमें तो 1 सेकंड भी आगे पीछे नहीं हो सकता है. 1 सेकंड ಹಿಂದೆ ಮುಂದೆ ಆಗಕ್ಕಿಲ್ಲ ಅಂತಿದ್ದಾರೆ. हम ड्रामा के एक्टर्स है, इसमें हमारा मुख्य पार्ट है. ನಾವು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೀವಿ, ನಮ್ಮದು ಮುಖ್ಯವಾಗಿರುವಂಥ ಪಾತ್ರ ಇದೆ. ಭಾರತ್ ಪರ್ ಹಿ ಹಾರ್ और जीत का खेल बना हुआ. ಭಾರತ ದೇಶದ ಮೇಲೇನೆ ಸೋಲು ಗೆಲುವಿನ ಆಟ ಮಾಡಲ್ಪಟ್ಟಿದೆ. भारत ही पावन था, कितना पीस प्यूरिटी प्रॉस्पेरिटी थी वह काल की बात है ना. ಭಾರತ ದೇಶದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಇತ್ತು. ನಿನ್ನೆ ವಿಚಾರ ಇದು. 5000 ವರ್ಷ ಕಾ ಪಾಠ ಸಾರಾ ನೂಂದವ. 5000 ವರ್ಷಗಳ ಪಾಠ ಎಲ್ಲ ಏನಾಗಿದೆ, ಫಿಕ್ಸ್ ಆಗಿದೆ. ಹಮ್ ಚಕ್ರ ಲಗಾಕರ್ ಆಯೇ ಹೇ ಅವು ಬಾಬಾ ಸೆ ಯೋಗ ಲಗಾತೆ. ನಾವೆಲ್ಲ ಸೃಷ್ಟಿ ನಾಟಕದಲ್ಲಿ ಪೂರ್ತಿ ಪಾತ್ರ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ.
ಈಗ ತಂದೆ ಜೊತೆಯಲ್ಲಿ ಯೋಗ ಇಡಬೇಕು. इसमें ही काद निकलते हैं बाबा याद आएगा तो वर्षा भी जरूर याद आएगा. ತಂದೆ ಬಂದು ನೆನಪು ಬಂತು ಅಂದರೆ ಆಸ್ತಿನೂ ನೆನಪಿಗೆ ಬರುತ್ತಲ್ವ. ಪೆಹಲೆ ಆಲ್ ಆಫ್ ಕೋ ಜಾನ್ನ, ಮೊದಲನೇದಾಗಿ ನೀವು ಯಾರನ್ನ ತಿಳ್ಕೊಬೇಕಾಗುತ್ತೆ? ತಂದೆಯನ್ನು ತಿಳ್ಕೊಬೇಕು. ಬಾಬಾ ಕೇಳ್ತೆ ತುಮ್ ಮೇರೆ ಕೋ ಜಾನ್, ಮೇರೆ ದ್ವಾರ ಹಿ ಸಬ್ ಕುಚ್ ಜಾನ್ ಜಾಯಂಗೆ. ನೀವು ನನ್ನನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನನ್ನಿಂದ ಎಲ್ಲವನ್ನು ಅರ್ಥ ಮಾಡ್ಕೊಂಡ್ಬಿಡ್ತೀರಾ. ಜ್ಞಾನ ತೋ ಬಡ ಸಹಜ, 1 ಸೆಕೆಂಡ್ ಕಾ ಜ್ಞಾನ ತುಂಬ ಈಸಿ ಇದೆ, 1 ಸೆಕೆಂಡಿನ ವಿಚಾರ. ಫಿರ್ ಭಿ ಸಮझाते रहते हैं, ಪಾಯಿಂಟ್ಸ್ ದೇತೆ रहते. ಆದರೂ ಹೇಳ್ತಾ ಇರ್ತಾರೆ, ತಿಳಿಸ್ಕೊಡ್ತಾ ಇರ್ತಾರೆ ತಂದೆ. ಮುಖ್ಯ ಪಾಯಿಂಟ್ ಹೇ ಮನ್ಮನಾಭವ, ಮೇನ್ ವಿಚಾರ ಆಗಿದೆ ಮನ್ಮನಾಭವ. इसमें ही विघ्न पड़ते हैं देहाभिमान आने से, आ जाने से फिर भी अनेक प्रकार के गुटके आ जाता है. ನಾವು ಶರೀರ ಅಂತ ತಿಳ್ಕೊಂಡಾಗ, ಇದ್ರ ಮೇಲೆ ಅಭಿಮಾನ ಪಟ್ಕೊಂಡಾಗ ಅನೇಕ ಪ್ರಕಾರದ್ದು ಅಡಚಣೆಗಳು ನಿಮಗೆ ಬರ್ತಿರುತ್ತೆ. ಫಿರ್ ಯೋಗ ಮೇ ನಹಿ ರಹನೆ ದೇತೆ, ಆ ಅಡಚಣೆಗಳು ಯೋಗದಲ್ಲಿರೋಕ್ಕೆ ಬಿಡಲ್ಲ, ಏನೇನೋ ತಾಪತ್ರಗಳು. ಜೈಸೆ ಭಕ್ತಿ ಮಾರ್ಗ ಮೇ ಕೃಷ್ಣ ಕಿ ಯಾದ್ ಮೇ ಬೈಠತೆ ಹೇ, ಬುದ್ಧಿ ಕहाँ ಭಾಗ್ ಜಾತಾ ಹೈ. ಲೌಕಿಕದಲ್ಲಿ ಕೃಷ್ಣನ ನೆನಪಿನಲ್ಲಿ ಕೂತ್ಕೊಂತಾರೆ, ಎಲ್ಲೆಲ್ಲೋ ಅವ್ರಿಗೆ ಬುದ್ಧಿ ಓಡ್ತಾ ಇರುತ್ತಲ್ವ. ಭಕ್ತಿ ಕಾ ಅನುಭವ ಸಬ್ಕೋ, ಭಕ್ತಿನಲ್ಲಿ ಎಷ್ಟೋ ಅನುಭವಗಳಿದ್ದಾವೆ ನಿಮಗೆ. इस जन्म की बात है, इस जन्म को जानने से सब कुछ फास्ट जन्म का भी समझ सकते हो. ಈ ಜನ್ಮ ನೀವು ತಿಳ್ಕೊಂಡ್ಬಿಟ್ರೆ ಪೂರ್ವ ಜನ್ಮಗಳನ್ನು ಕೂಡ ನೀವು ತಿಳ್ಕೋಬಹುದು. बच्चों को हावी हो गई है बाबा को याद करने की. ಮಕ್ಕಳಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ನೆನಪು ಮಾಡ್ತಕ್ಕಂಥದ್ದು. ಜಿತನಾ ಯಾದ್ ಕರ್ತೆ ಹೋ ಉತನಾ ಖುಷಿ ಬಡ್ತಿ. ಎಷ್ಟು ನೀವು ತಂದೆ ನೆನೆಸ್ತಾ ಇರ್ತೀರೋ ಅಷ್ಟು ಖುಷಿ ಕೂಡ ಹೆಚ್ಚಿಸ್ತಾ ಇರುತ್ತೆ. ಸಾಥ್ ದಿವ್ಯ ಅಲೌಕಿಕ ಕರ್ಮ ಬಿ ಕರ್ನಾ ಹೇ. ಜೊತೆನಲ್ಲಿ ನೀವು ದಿವ್ಯ ಕರ್ಮಗಳನ್ನು, ಅಲೌಕಿಕ ಕರ್ಮಗಳನ್ನು ಮಾಡಬೇಕಾಗಿದೆ. ತುಮ್ ಹೋ ಬ್ರಾಹ್ಮಣ, ತುಮ್ ಸತ್ಯನಾರಾಯಣ ಕಿ ಕಥಾ ಅಮರ ಕಥಾ ಸುನ್ತೆ ಹೋ. ನೀವಾಗಿದ್ದೀರಿ ಬ್ರಾಹ್ಮಣರು, ಸತ್ಯ ಕಥೆಯನ್ನು, ಸತ್ಯನಾರಾಯಣ ಕಥೆಯನ್ನು, ಅಮರ ಕಥೆಯನ್ನು ಕೇಳ್ತಾ ಇದ್ದೀರಾ. ಮೂಲ ಬಾತ್ ಏಕ ಹೇ ಜಿಸ್ಸೆ ಸಬ್ ಕುಚ್ ಆ ಜಾತ. ಮೇನ್ ವಿಚಾರ ಇದಿರೋದು, ಇದರಲ್ಲಿ ಎಲ್ಲವೂ ಬಂದ್ಬಿಡುತ್ತೆ. ಯಾದ್ ಸಹಿ ವಿಕರ್ಮ ವಿನಾಶ. ಈ ನೆನಪು ಮಾಡ್ತಾ ಮಾಡ್ತಾ ನಿಮ್ಮ ಪಾಪಗಳೆಲ್ಲ ಏನಾಗುತ್ತೆ? ವಿನಾಶ ಆಗುತ್ತೆ. ಏಕಿ ಹಾಬಿ ಹೇ ರೂಹಾನಿ, ಇದೊಂದೇ ಒಂದು ಆತ್ಮಿಕ ಒಂದು ಹ್ಯಾಬಿಟ್ ಆಗಿದೆ. ಬಾಬಾ ಸಮझाते हैं ಕಾಲೇಜ್ ತು ಬಡಿ ಸಹಜ. ಈ ಜ್ಞಾನ ಏನಿದೆ ಇದು ತುಂಬ ಈಸಿ ನಾಲೆಡ್ಜ್ ಇದೆ. कन्याओं का नाम भी गाया हुआ है, अदर कुमारी, कुवारी कन्या, कुवारी का नाम सबसे ज़्यादा वाला है. ಕನ್ಯೆಯರ ಹೆಸರು ಪ್ರಸಿದ್ಧವಾಗಿದೆ. ಅದರ್ ಕುಮಾರಿ, ಕುಮಾರಿ, ಕನ್ಯಾ ಅಂತ ಹೆಸರುಗಳು ಬಹಳಷ್ಟು ಇಟ್ಕೊಂಡಿದ್ದಾರೆ. ಕನ್ನಿಕಾ ಪರಮೇಶ್ವರಿ ಅಂತೆ ಎಷ್ಟೋ ಹೆಸರುಗಳು ದೇವಾನ್ ದೇವತೆಗಳಿದಾವಲ್ಲ. पति को विकारी बना देते हैं, बाप तो स्वर्ग में ले जाने के लिए ಶೃಂಗಾರ್ತೆ. ಲೌಕಿಕದಲ್ಲಿ ವಿಕಾರಗಳಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ, ಇವರು ತಂದೆ ಸ್ವರ್ಗದಲ್ಲಿ ಕರ್ಕೊಂಡು ಹೋಗೋಕ್ಕೆ ಶೃಂಗಾರ ಮಾಡ್ತಾ ಇದ್ದಾರೆ. ಸ್ವೀಟ್ ಸಾಗರ ಮೇಲೆ ಲೇ ಜಾತೆ, ಬಾಬಾ ಅವರು ಮಧುರವಾದ ಸಾಗರದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಾಬಾ कहते इस पुरानी दुनिया को पुराना देखो सहित सब कुछ भूल जाओ. ಈ ದೇಹನ ಮರ್ತು ಬಿಡಿ, ಈ ಪ್ರಪಂಚನ ಮರ್ತು ಬಿಡಿ, ಎಲ್ಲವನ್ನು ಮರ್ತು ಬಿಡಿ. ಆತ್ಮ कहती है हमने तो 84 ಜನ್ಮ ಪೂರೆ ಕಿ. ಆತ್ಮ ಹೇಳುತ್ತೆ ನಾವು 84 ಜನ್ಮ ಮುಗಿಸ್ಬಿಟ್ಟಿದ್ದೀವಿ. अब फिर हम बाबಾ से पूरा ವರ್ಷ लेंगे. ಈಗ ನಾವು ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ತೇವೆ. ಹಿಮ್ಮತ್ ರಖತೆ ಹೇ ಫಿರ್ ಭಿ ಮಾಯಾ ಸೆ ಲಡಾಯಿ ತೋ ಹೈ. ಸಾಹಸ ಇಡ್ತೀರಾ, ಮಾಯೆ ಜೊತೆಯಲ್ಲಿ ಯುದ್ಧ ಇದೆ. ಆಗೆ ತೋ ಯಹ ಬಾಬಾ ಹೇ, ಮಾಯಾ ಕೆ ತೂಫಾನ್ ಜಾಸ್ತಿ ಉನ್ಕೆ ಪಾಸ್ ಆತೆ ಹೇ. ಮೊದಲು ಬಾಬಾ ಹೇಳ್ತಿದ್ದಾರೆ ಮಾಯೆ ಯುದ್ಧಗಳಂತೂ ಬರ್ತಿತ್ತು. ಬಾಬಾ ಅವ್ರ ಎದುರುಗಡೆ ಮಾಯೆ ಬರ್ತಿತ್ತು, ಬ್ರಹ್ಮ ಬಾಬಾ ಎದುರುಗಡೆ. ಆದರೆ ಅವ್ರು ಜಾಸ್ತಿ ಅವ್ರ ಎದುರುಗಡೆ ಬರ್ತಿತ್ತು. ಆದರೆ ಅವರು ಚೆನ್ನಾಗಿ ಅಷ್ಟೇ ಸ್ಥಿರವಾಗಿ ಜ್ಞಾನ ಯೋಗದಲ್ಲಿ ಸ್ಥಿರವಾಗಿರ್ತಿದ್ರು. ಬಹುತ್ ಆಕರ್ ಪೂछते ಬಾಬಾ ಹಮ್ಕೋ ಯಹ ಹೋತಾ ಹೈ. ಬಾಬಾ ಬತಾತೆ ಬಚ್ಚೆ ಹಾಂ ಯಹ ತೂಫಾನ್ ತೋ ಆಯೆಂಗೆ. ಬ್ರಹ್ಮ ಬಾಬಾ ಅವ್ರನ್ನ ಅನುಭವ ಕೇಳ್ತಾ ಇದ್ರು. ಬಾಬಾ ನಮ್ಗೆ ಈ ಥರ ಮಾಯೆಗಳು ಅಡಚಣೆಗಳು ಬರ್ತವೆ, ನಾವೇನು ಮಾಡೋದು ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ರು, ಬರುತ್ತೆ ಮಕ್ಕಳೇ, ನನ್ನ ಎದುರುಗಡೆನೂ ಬರುತ್ತೆ, ನಾನು ಓಡಿಸ್ಬಿಡ್ತೀನಿ, ನೀವು ಓಡಿಸ್ರಿ. ನಾನು ಹಿಂಗೆ ಗಟ್ಟಿಯಾಗಿದ್ದೀನಿ, ಜ್ಞಾನದಲ್ಲಿ ಹಿಂಗೆ ನೀವು ಗಟ್ಟಿಯಾಗಿರಿ ಅಂತ ಹೇಳ್ಬಿಟ್ಟು ಬ್ರಹ್ಮ ಬಾಬಾ ಹೇಳ್ತಾ ಇದ್ರು. ಅನುಭವ, ತಮ್ಮ ಲೌಕಿಕ ಭಕ್ತಿದು ಅನುಭವ, ಅಲೌಕಿಕ ಅನುಭವ ಎಲ್ಲ ಹೇಳ್ತಾ ಇದ್ರು. ಬಾಬಾ ಕೇಳ್ತೆ
पहले मेरे पास आते हैं, अंत में सब कर्माತೀತ अवस्था को पालेंगे. ನಿಮ್ಮೆದುರುಗಡೆ ಬಂದಿರೋ ಪರಿಸ್ಥಿತಿಗಳು ನನ್ನ ಎದುರುಗಡೆನೂ ಬಂದಿದೆ ಅಂತಾರೆ. ಏನು ಪರಿಸ್ಥಿತಿ? ಈಗ ನೋಡಿ, 400 ಜನನ ಸಾಕ್ಬೇಕಾಗಿತ್ತು ಬಾಬಾ, 4 ಆಣೆ ಹೊಡೆದಿದೆಯಂತೆ. ಅಷ್ಟು ದುಡ್ಡು, ಕೋಟಿ ಕೋಟಿ ಹಣ ಏನು ಓಂ ಮಂಡ್ಲಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ರು. ಅಷ್ಟು 14-15 ವರ್ಷಗಳು ಅಷ್ಟು ಜನಕ್ಕೆ ಊಟ ತಿಂಡಿ ವಸತಿ ಎಲ್ಲ ಖರ್ಚಾಗೋಯ್ತು. ಕೊನೆಗೆ 8 ಆಣೆ 4 ಆಣೆ ಹೊಡೆದಿದೆಯಂತೆ. 400 ಜನಕ್ಕೆ ಪ್ರಸಾದ ಆಗ್ಬೇಕು. 12 ಗಂಟೆಗೆ ಬಾಬಾ ಶಿವಬಾಬಾ ಅವ್ರ ಮೈ ಮೇಲೆ ಬಂದು ಹೇಳ್ಬಿಟ್ಟು ಹೋದ್ರಂತೆ, ಇವತ್ತು ಹಲ್ವಾ ತಿನ್ನಿಸ್ಬೇಕು ಎಲ್ರಿಗೂ. ಅಲ್ಲಿ ಅಡುಗೆ ಮಾಡೋರು ಬಂದು ಬಾಬಾ ಇದು ಹಲ್ವಾ ತಿನ್ನಿಸ್ಬೇಕು ಅಂತ ವಾಣಿನಲ್ಲಿ ಹೇಳಿದ್ದೀರಾ, ಏನು ಮಾಡೋದು ಅಂದರೆ, ಯೋಗ ಕೂತ್ಕೊಳ್ಳಿ ಎಲ್ಲರೂ ಬಟ್ಟಿ ಮಾಡಿರಿ ಅಂತ. 10 ಗಂಟೆ ಆಗಿದೆ ಅಂತೆ, ಕರೆಕ್ಟಾಗಿ ಪೋಸ್ಟ್ ಬಂದಿದೆ. 200 ರೂಪಾಯಿ ಮನಿ ಆರ್ಡ್ರ್ ಬಂದಿದೆ. ಹೋಗಿ ತೊಗೊಂಡು ಬನ್ನಿ ಅಂಗಡಿ, ಹಲ್ವಾ ಮಾಡಿ ಎಲ್ರಿಗೂ ತಿನ್ನಿಸಿ. 15 ದಿವಸಗಳು ಒಂದೇ ಒಂದು ಜೋಳದ ರೊಟ್ಟಿ, ಒಂದೇ ಒಂದು ಲೋಟ ಮಜ್ಜಿಗೆ, ಅಷ್ಟು ಜನಕ್ಕೆ ಬಾಬಾ ಆರ್ಡ್ರ್ ಕೊಟ್ರಂತೆ. ಇಷ್ಟರಲ್ಲೇ ಇರಬೇಕು, ನೀವು ಉಪವಾಸಗಳು ಮಾಡ್ತೀರಾ ಮಾಡ್ರಿ, ಇಲ್ಲ ತೋಟಗಳಲ್ಲಿ ಹೋಗಿ ಹಣ್ಣು ಹಂಪಲು ತಿಂದ್ಕೊಂಡು ಬರ್ತೀರೋ ತಿಂದ್ಕೊಂಡು ಬನ್ನಿರಿ, ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡಿರಿ ಬೆಟ್ಟ ಗುಡ್ಡಗಳಲ್ಲಿ, ಇಲ್ಲ ಹೋಗ್ತೀರಾ ಎಲ್ಲೆಲ್ಲ ಸಿಟಿಗಳಿಗೆ ಹೋಗಿ ಸೇವೆಗಳು ಮಾಡೋಕ್ಕೆ ಹೋಗ್ರಿ. ಮನೆಗಳಿಗೆ ನಾವು ಯಾರು ಹೋಗಲ್ಲ ಅಂತ, ವಾಪಸ್ ಹೋಗೋದಿಲ್ಲ ಅಂತ ಎಲ್ಲರೂ, ಅಷ್ಟು ಜನನು ತಪಸ್ಸು ಮಾಡಿಬಿಟ್ಟಿದ್ದಾರೆ, ಯೋಗ ಮಾಡಿಬಿಟ್ಟಿದ್ದಾರೆ. ಲೌಕಿಕ ನೆಂಟರು ಬಂದು ಇಷ್ಟ ಆಗಲ್ಲ ಅವ್ರಿಗೆ, ಪ್ರಪಂಚ ಇಷ್ಟ ಆಗಲ್ಲ. ಸೊ ಅಷ್ಟು ಆಳವಾಗಿ ಕಷ್ಟಪಟ್ಟು ಮತ್ತೆ ಎಲ್ಲೆಲ್ಲ ಹೋಗಿ ಸೆಂಟರ್ಗಳು ಮಾಡಿ ಜನಕ್ಕೆಲ್ಲ ಕನ್ವಿನ್ಸ್ ಮಾಡಿ ಅವ್ರಿಗೆಲ್ಲ ಸೇವೆ ಮಾಡಿ ಅವ್ರ ಮನಸ್ಸುಗಳು ಒಲಿಸಿ ಹೊಸ ಜ್ಞಾನ, ಹೊಸ ದಾರಿ, ಹೊಸ ಡ್ರೆಸ್ಸು, ಹೊಸ ಮೇಕಪ್, ಎಲ್ಲಿಂದ ಬಂದ್ರಪ್ಪ ಇವರು ಅಂತ ಜನಗಳು ವಿಚಿತ್ರವಾಗಿ ನೋಡ್ತಾ ಇದ್ದಾರಂತೆ. ಹೋದ್ರೆ ರೈಲುಗಳಲ್ಲಿ ವಿಚಿತ್ರವಾಗಿ ನೋಡ್ತಾರೆ, ದೇವಸ್ಥಾನಗಳು ಬಂದರೆ ಯಾರು ಇವ್ರು ಬಂದ್ಬಿಟ್ಟಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ ಅಂತ. ಏನು ಆಶ್ಚರ್ಯನೋ ಆಶ್ಚರ್ಯ. ಅನುಭವಗಳು ಕೇಳಬೇಕು. ಆದಿರತ್ನ ಹೇಳ್ದು ವಂಡರ್ಫುಲ್. रात्रि वो मगु मुझे बाबा मुझे भूख लग रहा है, मैं क्या करेंगे अभी बोलो, सुबह तक रो जरूर आ जाएगा. ಬೆಳಿಗ್ಗೆ ಹೋಗ್ತೀರಮ್ಮ, ಗ್ಯಾರಂಟಿ ಬರ್ತದೆ. ದಿವಸ ಒಂದು ಲೋಟ ನೀರು ಕುಡಿದ್ಬಿಟ್ಟು ಮಲಗಿಬಿಟ್ರೆ ಅಂತ ಅನುಭವ ಹೇಳ್ತಾ ಇದ್ರು ದಾದಿ ಒಬ್ರು. ಅನುಭವ ಏನು 14 ವರ್ಷ ತಪಸ್ಸಾಗೋದ್ಮೇಲೆ ಪಾಂಡವನ ಗೇಟಲ್ಲಿ ಒಂದು ಗಾಡಿ ತುಂಬ ಸಾಮಾನು ಬಂದ್ಬಿಟ್ಟಿದೆಯಂತೆ. 2 ಲಾರಿ ಬಂದಿತ್ತು, ಗಾಡಿ ಎತ್ಕೊಂಡು ಬಂದ್ಬಿಟ್ಟಿದಾರಂತೆ. ಅಂದರ್ ಜಾನ ಭಗವಾನ್ ಬೋಲ್ರೆ ಅಂತ ಇದ್ದಾರಂತೆ. ಸಾಮಾನು ಹಾಕ್ಕೊಂಡು ಬಂದ್ಬಿಟ್ಟು ಒಳಗಡೆಗೆ ಭಗವಂತ ಹೇಳ್ತಾ ಇದ್ದಾರೆ, ಸಾಮಾನೆಲ್ಲ ಎತ್ಕೊಂಡು ಹೋಗೋ ಕೊಡು, ನನ್ನ ಮಕ್ಕಳೆಲ್ಲ ಇವಾಗ ತುಂಬ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಅವೆಲ್ಲ ಕಮಾಲು, ಪ್ರಾಕ್ಟಿಕಲ್ ಕಮಾಲ್. ನಡೆದಿದೆ ನೋಡಿ ಯಜ್ಞದಲ್ಲಿ ಏನೇನು ನಡೆದಿದೆಯೋ ವಂಡರ್. ಕಲ್ಪ ಪೆಹಲೆ ಜೋ ಹುವಾ ಥಾ ಡ್ರಾಮಾ ಪಾರ್ಟ್ ಬಜಾಯ ಅಬ್ ಭಿ ಫಿರ್ ವಾಪಸ್ ಘರ್ ಜಾತೆ ಹೈ. ಕಲ್ಪದ ಹಿಂದೆ ಏನು ನಡೆದಿತ್ತೋ ಅದೇ ಡ್ರಾಮಾದಲ್ಲಿ ಇದು ನಡೆಯುತ್ತೆ. ಇದರಲ್ಲಿ ಏನು ನೀವು ಗಾಬರಿ ಆಗೋ ಅಷ್ಟಿಲ್ಲ. ಬಚ್ಚೆ ಜಾನ್ತಿ ಪುರಾಣಿ ದುನಿಯಾ ನರಕ ಹೈ. ಹಳೆ ಪ್ರಪಂಚ ಇದು ನರಕ ಆಗಿದೆ. कहते भी है या ಲಕ್ಷ್ಮೀನಾರಾಯಣ್ ಕ್ಷೀರ್ ಸಾಗರ್ ಮೇತೆ. ಹೇಳ್ತಾರೆ ಲಕ್ಷ್ಮೀನಾರಾಯಣರು ಕ್ಷೀರ್ ಸಾಗರದಲ್ಲಿ ಇದ್ರು. ಇನ್ನೊಂಕ ಮಂದಿರ್ ಕಿತ್ನೆ अच्छे बनाते हैं. ಲಕ್ಷ್ಮೀನಾರಾಯಣರದ್ದು ಎಷ್ಟು ಚೆನ್ನಾಗಿ ಮಂದಿರಗಳು ಕಟ್ಟಿಸ್ತಾರೆ. पहले मंदिर बनाया होगा, फिर क्षीर का भी तालाब बनाकर विष्णु की मूर्ति बिठाया होगा. ಮೊದಲು ದೇವಸ್ಥಾನ ಕಟ್ತಾರೆ, ಆಮೇಲೆ ಇದು ಕಲ್ಯಾಣಿ ಮಾಡ್ತಾರೆ, ಅದರಲ್ಲಿ ಏನು ಮಾಡ್ತಾರೆ, ಕೂಡಿಸ್ತಾರೆ. ಏನು ಹಾಲಿಂದು ಇದು ಸಾಗರ ಮಾಡ್ತಾರೆ. ಬಹುತ್ ಅಚ್ಚೆ ಚಿತ್ರ ಬನಕರ್ ಪೂಜಾ ಕರ್ತಾಯಿದೆ. ಮೊದಲ ಕಾಲಕ್ಕೆ ತುಂಬ ಚೆನ್ನಾಗಿ ಇವೆಲ್ಲ ಮಾಡಿ ಪೂಜೆಗಳು ಮಾಡ್ತಾಯಿದ್ರು. ಉಸ್ ಸಮಯ ತೋ ಬಹುತ್ ಸಸ್ತಾಯಿತು. ರೇಟ್ಗಳು ಇಷ್ಟಿರಲಿಲ್ಲ ಮೊದಲ ಕಾಲಕ್ಕೆ ಅಂತಿದ್ದಾರೆ ಬಾಬಾ. ದುಡ್ಡು ಸಿಕ್ಕೋದು ಕಷ್ಟ ಇರ್ತಿತ್ತು. ಕೆಲಸಗಾರರು ಆನೆಸ್ಟಿಯಾಗಿ ಕೆಲಸ ಮಾಡ್ತಾಯಿದ್ರು. ಆವಾಗ ಕಟ್ಟೋದು ಈಸಿ ಇರ್ತಿತ್ತು. बाबा सब देखा हुआ है, बरोबर यह भारत कितना पवित्र है, क्षीर का सागर था. ಎಷ್ಟು ಪಾವನ ದೇಶ ನಮ್ಮದು, ಎಷ್ಟು ಪವಿತ್ರವಾದಂಥ ದೇಶ, ಕ್ಷೀರ ಸಾಗರ ಆಗಿತ್ತು, ಎಷ್ಟು ಸಮೃದ್ಧಿ ಇತ್ತು. दूध घी की भी नदियाँ बहती थी. ಹಾಲು ತುಪ್ಪದ್ದು ನದಿಗಳೇ ಹರಿತಾ ಇತ್ತು ಈ ದೇಶದಲ್ಲಿ ಅಂತ. ಸ್ವರ್ಗ ಕಾ ನಾಮಿ ಲೇನೆ ಸೆ ಮುಖ ಮೀಠಾ ಪಾನಿ ಹೋತಾ ಹೈ. ಸ್ವರ್ಗದ ಹೆಸರು ತೆಗೆದುಕೊಂಡ್ರೆ ಮುಖ ಏನಾಗುತ್ತೆ, ಸ್ವೀಟ್ ಆಗಿಬಿಡುತ್ತೆ. ತುಂಬ ಬಚ್ಚೋಂ ಕೋ ಜ್ಞಾನ ಕಾ ತೀಸರಾ ನೇತ್ರ ಮಿಲ್ ರಹಾ ಹೈ. ಜ್ಞಾನದ 3ನೇ ನೇತ್ರ ನಿಮ್ಗೆ ಇವಾಗ ಏನಾಗಿದೆ, ಸಿಕ್ಕಿದೆ ಅಂತಿದ್ದಾರೆ ಬಾಬಾ. ನಾ ತೋ ಬುದ್ಧಿ ಮೇ ಸಮझ ಗಯಿ ತೋ ಬುದ್ಧಿ ಚಲಿ ಜಾತಿ ಹೈ ಅಪ್ನೆ ಘರ್.
ಕೆಲವರಿಗೆ ಬುದ್ಧಿನಲ್ಲಿ ತಿಳುವಳಿಕೆ ಬಂದ್ಬಿಡುತ್ತೆ, ಬುದ್ಧಿ ಹೋಗುತ್ತೆ ಇಲ್ಲಿಗೆ ಪರಂಧಾಮಕ್ಕೆ, ಫಿರ್ ಘರ್ ಮೇ ಆಯಂಗೆ, ಪರಂಧಾಮಕ್ಕೆ ಹೋಗಿ ಮತ್ತೆ ಎಲ್ಲಿ ಬರುತ್ತೆ ನಮ್ಮ ಬುದ್ಧಿ? ಹೊಸ ಮನೆಯಲ್ಲಿ ಬರುತ್ತೆ ಅಂತಿದ್ದಾರೆ ಬಾಬಾ. अपने घर फिर स्वर्ग में आएंगे या सब कुछ नया नया होगा, ಎಲ್ಲವೂ ಹೊಸದು ಆಗೋಗ್ಬಿಡುತ್ತೆ ಅಂತಾರೆ. ಈಗೆಲ್ಲ ಹಳೇದು, ನೆಕ್ಸ್ಟ್ ಇಲ್ಲ ಹೊಸದಾಗುತ್ತೆ. ಬಾಬಾ ಶ್ರೀನಾರಾಯಣ ಕಿ ಮೂರ್ತಿ ದೇಖ್ ಬಹುತ್ ಖುಷಿ ಹೋತಾ ಥಾ. ಬ್ರಹ್ಮ ಬಾಬಾ ಅವರು ಶ್ರೀನಾರಾಯಣನ ಮೂರ್ತಿ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಬಹುತ್ ಪ್ಯಾರ್ ಸೆ ರಕ್ತಾ ಥಾ, ತುಂಬ ಪ್ರೀತಿಯಿಂದ ಅದನ್ನು ಇಟ್ಕೊತಾ ಇದ್ರು ಮನೆಯಲ್ಲೇ. ಏನೈ ಸಮಜ್ತಾ ಥಾ ಯಾ ಅಭಿ ಹಮ್ ಬನೂಂಗಾ, ನಾನು ಹಿಂಗಾಗ್ತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಚಿತ್ರ ಮಾತ್ರ ಇಟ್ಕೊಂಡು ತುಂಬ ಪ್ರೀತಿಯಿಂದ ಮಾಡ್ತಾ ಇದ್ರು ಪೂಜೆ ಎಲ್ಲ. ಜ್ಞಾನ ತೋ ಬಾಬಾ ಸೆ ಮಿಲಾ ಹೈ, ಈಗ ನಾನು ಶಿವ ಬಾಬಾ ಅವರಿಂದ ಮತ್ತೇನಾಯಿತು ಅವ್ರಿಗೆ ಸಿಕ್ತು. ತುಮಕೋ ಬ್ರಹ್ಮಾಂಡ और सृष्टि चक्र का आदि मध्य अंत का ज्ञान है, जानते हो कैसे चक्र लगाएंगे. ಈಗ ನಿಮಗೆ ಸೃಷ್ಟಿ ಚಕ್ರದ ಜ್ಞಾನ ಸಿಕ್ಕಿದೆ, ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಕ್ಕಿದೆ, ಈ ಬ್ರಹ್ಮಾಂಡ ಹಿಂಗೆ ಎಲ್ಲ ಗೊತ್ತಾಗಿದೆ, ನೀವು ತಿಳ್ಕೊಂಡಿದ್ದೀರಿ ಯಾವ ಥರ ಈ ಸೃಷ್ಟಿ ಚಕ್ರ ಸುತ್ತಾ ಇದೆ ಅಂತ. ಬಾಬಾ ಹಮ್ಕೋ ರಾಜು ಸಿಕ್ಲಾ ರೀ, ತಂದೆ ಬಂದು ನಮ್ಗೇನು ಕಲಿಸ್ತಾ ಇದ್ದಾರೆ? ರಾಜಯೋಗ ಕಲಿಸ್ತಾ ಇದ್ದಾರೆ. ತುಮ್ ಬಚ್ಚೋಂಕೋ ಬಹುತ್ ಖುಷಿ ಹೋನಾ ಚಾಹಿಯೆ, ಬಾಕಿ ಥೋಡಾ ಸಮಯ, ಇನ್ನೇನು ಸ್ವಲ್ಪ ಟೈಮ್ ಬಾಕಿ ಉಳ್ಕೊಂಡಿದೆ ಅಂತ ಒಳಗಡೆ ಖುಷಿಯಾಗಿರಬೇಕು ಅಂತಾರೆ. ಬಾಕಿ ಸಮಯ ಥೋಡಾ ಹೇ, ಶರೀರ ಕೋ ಕುಚ್ ನಾ ಕುಚ್ ಹೋತಾ ರಹತಾ, ಶರೀರಕ್ಕೆ ಏನೋ ಒಂಚೂರು ಆಗ್ತಾ ಇರ್ತವೆ. ಅವ ಯಾ ತುಮಾರ ಅಂತಿಮ ಜನ್ಮ, ಈಗ ನಿಮ್ಮದು ಲಾಸ್ಟ್ ಬರ್ತು ಅಂತಿದ್ದಾರೆ ಬಾಬಾ. अब तुम्हारे मुख सुख का दिन आते हैं, ಡ್ರಾಮಾ ಪ್ಲಾನ್ ಅನುಸಾರ देखते ವಿನಾಶ ಸಾಮನೆ ಕಡ. ನಿಮ್ಮ ಸುಖದ ದಿನಗಳು ಬರ್ತಾ ಇದ್ದಾವೆ, ತಾಳು ಮಾನವನೇ, ನಿನ್ನ ಸುಖದ ದಿನಗಳು ಬರ್ತಾ ಇದ್ದಾವೆ, ದುಃಖದ ದಿನಗಳು ಹೋಗ್ತಾ ಇದ್ದಾವೆ. ಧೈರ್ಯ ಇಟ್ಕೋಬೇಕಷ್ಟೇ. ತುಮಾರ ತೀಸರಾ ನೇತ್ರ ಮಿಲಾ ಹೈ, ಮೂಲ ವತನ್ ಸೂಕ್ಷ್ಮ ವತನ್ ಸ್ಥೂಲ ವತನ್ ಕೋ ಅಚ್ಚಿ ರೀತಿ ಜಾನ್ತೆ ಹೋ. ನಿಮಗೆ 3 ಲೋಕಗಳ ಬಗ್ಗೆ ಕ್ಲೀನಾಗಿ ಚೆನ್ನಾಗಿ ಅರ್ಥ ಆಗೋಗಿದೆ. ಸುದರ್ಶನ್ ಚಕ್ರ ತುಮಾರ ಬುದ್ಧಿ ಮೇ ಫಿರ್ತಾ ರಹನಾ ಹೈ, ಬುದ್ಧಿನಲ್ಲಿ ಏನು ತಿರುಗ್ತಾ ಇರಬೇಕು? ಸುದರ್ಶನ್ ಚಕ್ರ, ಸೃಷ್ಟಿ ಚಕ್ರ ತಿರುಗ್ತಾ ಇರಲಿ. ಖುಷಿ ಹೋತೀನಾ, ಇದು ತಿರುಗಿಸ್ತಾ ಇದ್ರೆ ಬುದ್ಧಿನಲ್ಲಿ ಖುಷಿ ಆಗುತ್ತಲ್ವಾ. इस समय तुमको बेहद का बाबा टीचर बन पढ़ाते हैं, परंतु नई बात होने के कारण घड़ी घड़ी भूल जाते. ಈ ಸಮಯದಲ್ಲಿ ತಂದೆ ಬಂದಿಷ್ಟೆಲ್ಲ ವಿದ್ಯೆ ಬುದ್ಧಿ ಕಲಿಸ್ತಾ ಇದ್ದಾರೆ, ಇದೆಲ್ಲ ಹೊಸ ವಿಚಾರಗಳಾಗಿರೋದ್ರಿಂದ ಬಾಬಾ ಅವ್ರದ್ದು ಕೆಲವ್ರಿಗೆ ಬೇಗ ಮರ್ತೋಗ್ಬಿಡುತ್ತೆ ಅಂತಾರೆ. नहीं तो बाबा कहते सो भी ಖುಷಿ ಕಾ ಪಾರ ಚಢಾ ರಹನಾ ಚಾಹಿಯೆ. ಇಷ್ಟೆಲ್ಲ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಖುಷಿ ಅನ್ನೋದು ಏರಿರಬೇಕು ಅಂತಿದ್ದಾರೆ. ರಾಮತೀರ್ಥ ಶ್ರೀಕೃಷ್ಣ ಕಾ ಭಗತ್ತ, ರಾಮತೀರ್ಥ ಅನ್ನೋರು ಶ್ರೀಕೃಷ್ಣನ ಭಕ್ತರಾಗಿದ್ರು. ತೋ ಕೃಷ್ಣ ಕಾ ದರ್ಶನ ಕೆ ಲಿಯೆ ಕಿತ್ನಾ ಕರ್ತೆ थे. ಶ್ರೀಕೃಷ್ಣನ ದರ್ಶನಕ್ಕೋಸ್ಕರ ಎಷ್ಟು ರಾಮಕೃಷ್ಣರು ಮಾಡ್ತಾ ಇದ್ರು. ಉನ್ಕೋ ಸಾಕ್ಷಾತ್ಕಾರ ಖುಷಿ ಹೋಗಿ, ಸಾಕ್ಷಾತ್ಕಾರ ಆಗೋಗ್ಬಿಟ್ಟ ಮೇಲೆ ಅವ್ರಿಗೆ ಭಾಳನೇ ಖುಷಿ ಆಗೋಯ್ತು. ಪರಂತು ಕ್ಯಾ ಹುವಾ ಮಿಲಾ ಕುಚ್ ನಹಿ, ಸಿಕ್ಕಿದ್ದೇನೋ ಸಾಕ್ಷಾತ್ಕಾರ ಆಯ್ತು ಅಷ್ಟೇ, ಏನೂ ಸಿಗಲಿಲ್ಲ. यहाँ तो तुम बच्चों को खुशी भी है क्योंकि जानते किस जन्मों के लिए हम इतना ऊंच पद पाते हैं. ಇಲ್ಲಿ ನಿಮ್ಗೆ 21 ಜನ್ಮಗಳಿಗೆ ಖುಷಿನೂ ಇದೆ, ನಾವು ಇಷ್ಟೊಂದು ಒಳ್ಳೆಯ ಪದವಿಗೆ ಹೋಗ್ತಾ ಇದ್ದೀವಿ. 3 हिस्सा तो तुम सुखी रहते, ಮುಕ್ಕಾಲು ಭಾಗ ನೀವು ಸುಖವಾಗಿರ್ತೀರ ಈ ನಾಟಕದಲ್ಲಿ. ಲಾಸ್ಟ್ ಅಷ್ಟೇ ನಿಮ್ಗೆ ಇದೆಲ್ಲ ಕಷ್ಟ, ಅದು ಇದು ಏನೇನೋ ತಾಪತ್ರಯಗಳು ಅಂತ ಇದ್ದಾರೆ ಬಾಬಾ. ಅಗರ್ ಆದಾ ಫಿರ್ ಉಸ್ಮೆ ಫಾಯ್ದಾ ನಹಿ ಹುವಾ, ಅರ್ಧ ಸುಖ ದುಃಖ ಅಂದರೆ ಫಾಯ್ದಾ ಇಲ್ಲ. ತುಮ್ 3 हिस्से ಸುಖ ಮೇ ರಹತೆ, ಮುಕ್ಕಾಲು ಭಾಗ ಈ ನಾಟಕದಲ್ಲಿ ನೀವು ಸುಖವಾಗಿ ಇರ್ತೀರಿ ಅಂತಾರೆ. ತುಮಾರಿ ಲಿಯೆ ಸುಖ ಅಪಾರ ಹೈ, ಮಹಾನ್ ಸುಖ ತೋ ದುಃಖ ಬಿ ನಹಿ ಚಲ್ತಾ ಹೈ. ನಿಮಗೋಸ್ಕರ ಅಪಾರವಾದ ಸುಖ ಇದೆ, ಮಹಾನ್ ಸುಖ ಇತ್ತು, ದುಃಖದ ಬಗ್ಗೆ ನಿಮಗೆ ಗೊತ್ತೇ ಆಗಲ್ಲ ಅಂತಾರೆ. ಹಂಗಾಮ ಪರ್ ತೋ ದೋನೋ ಜಾನ್ ಸಕ್ತೆ ಹೋ, ಸಂಗಮ ಪರ್ ದೋನೋ ಜಾನ್ ಸಕ್ತೆ ಹೋ ಕಿ ಅಭಿ ತೋ ದುಃಖ ಸೆ ಸುಖ ಮೇ ಜಾ ರಹೆ. ಸಂಗಮಯುಗಕ್ಕೆ ಬಂದಮೇಲೆ ನೋಡಿ, ಈ ಪಾಯಿಂಟ್ ತುಂಬ ಚೆನ್ನಾಗಿ ಬುದ್ಧಿಯಲ್ಲಿ ಫಿಟ್ ಮಾಡ್ಕೋಬೇಕು. ಸಂಗಮಯುಗಕ್ಕೆ ಬಂದಮೇಲೆ ನೀವು ದುಃಖದಿಂದ ಸುಖದ ಕಡೆಗೆ ಹೋಗ್ತಾ ಇದ್ದೀವಿ, ನಾವು ಖುಷಿ ಪಡಬೇಕು ಅಂತ. ಏನು ಮುಗೀತು, ಇನ್ನು ನಾವು ಅಲ್ಲಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಮೂಹ್ ಹೈ ದಿನ್ ತರಫ್, ಲಾತ್ ರಾತ್ ತರಫ್. ಮುಖ ಇದೆ ಯಾವುದ್ರ ಕಡೆಗೆ? ಸ್ವರ್ಗದ ಕಡೆಗೆ. ಕಾಲು ಯಾವ ಕಡೆ ಇದೆ? ನರಕದ ಕಡೆಗೆ. ಇಸ್ ದುನಿಯಾ ಕೋ ಲಾತ್ ಮಾರ್ತೆ ಅರ್ಥಾತ್ ಬುದ್ಧಿ ಸೆ ಭೂಲ್ನ. ಈ ಪ್ರಪಂಚಕ್ಕೆ ನೀವು ಬುದ್ಧಿಯಿಂದ ಮರೆಯೋದು ಅಂದ್ರೇನು? ಕಾಲಿಂದ ಒದೆಯೋದು ಅಂತ. ಆತ್ಮ ಜಾನ್ತಿ ಅಬ್ ವಾಪಸ್ ಗರ್ ಜನ ಬಹುತ್ ಪಾಠ ಬಜಾಯ. ಆತ್ಮಕ್ಕೆ ಒಳಗಡೆ ಗೊತ್ತಿದೆ, ತುಂಬ ಪಾತ್ರ ಮುಗಿದೋಯ್ತು, ಈಗ ನಾನು ವಾಪಸ್ ಹೋಗ್ಬೇಕು ಅನ್ನೋದು ಗೊತ್ತಿದೆ. ಐಸಾ ಅಪ್ನೆ ಸಾಥೆ ಬಾತೆ ಹೋತಿ.
ನಿಮ್ಮ ಹತ್ರನೇ ನೀವು ಮಾತಾಡ್ಕೊಳ್ಳಿ. ಇನ್ನೇನು ಡ್ರಾಮಾದಲ್ಲಿ ಮುಗೀತಪ್ಪ, ನನಗೆ ಇನ್ನೇನು ಜಾಸ್ತಿ ಟೈಮ್ ಇನ್ನೇನಿಲ್ಲ, ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗೋಗುತ್ತೆ, ಬಾಬಾ ನನ್ನ ಕರ್ಕೊಂಡು ಹೋಗ್ತಾರೆ, ಸುಖದ ಪ್ರಪಂಚದಲ್ಲಿ ಕಳಿಸ್ತಾರೆ ಅಂತ ನೀವು ಖುಷಿ ಪಡಬೇಕು. ಕಿತ್ನಾ ಬಾಪ್ಕೋ ಯಾದ್ ಕರೆಂಗೆ ಉತ್ನಾ ಕಟ್ ನಿಕ್ಲೇಗಿ. ಎಷ್ಟೆಷ್ಟು ತಂದೆ ನೆನೆಸ್ತಾ ಇರ್ತೀರ ಅಷ್ಟು ತುಕ್ಕು ಬಿಟ್ಟು ಹೋಗುತ್ತೆ. ಜಿತ್ನಾ ಬಾಪ್ ಕಾ ಸರ್ವಿಸ್ ಪರ್ ರಸ್ ಸಮಾನ್ ಬನಾಯಂಗೆ ಉತ್ನಾ ಬಾಬಾ ಕಾ ಶೋ ಕರೆಂಗೆ. ಎಷ್ಟು ನೀವು ತಂದೆ ನೆನಪಿನಲ್ಲಿದ್ದು ಸರ್ವಿಸ್ ಮಾಡ್ತೀರೋ ಅಷ್ಟು ಸಮಾನವಾಗಿ ಖುಷಿ ಆಗ್ತಾ ಇರುತ್ತೆ, ಶೋನು ಮಾಡ್ತೀರಾ. ಬುದ್ಧಿ ಮೇ ಹೇ ಅಬ್ ಗರ್ ಜಾನಾ ಹೇ. ಪಾಯಿಂಟ್ ಹೇಳ್ಕೋಬೇಕು. ಈಗ ಬುದ್ಧಿನಲ್ಲಿ ಇರಬೇಕು, ನಾವು ಮನೆಗೆ ಹೋಗಬೇಕು. तो घर को भी याद करना चाहिए, पुरानी मकान गिरता रहता है, अब कहाँ नया कहाँ पुराना है. ಬುದ್ಧಿನಲ್ಲಿ ಇರಬೇಕು. ಈಗ ಹಳೆ ಮನೆ ಮುಗೀತಾ ಇದೆ, ಇದು ಹೋಗುತ್ತೆ, ಇದು ಬಿದ್ದೋಗುತ್ತೆ, ನಾವು ಹೊಸ ಮನೆಗೆ ಹೋಗ್ತಾ ಇದ್ದೀವಿ. ದಿನ್ ರಾತ್ ಕಾ ಫರ್ಕ್ ಯಾ ಹೂಬಹು ವಿಷಯ ವೈತರಣಿ ನದಿ. ಕಲ್ಪದ ಹಿಂದಿಂದೇ ಇದು ವಿಷಯ ವೈತರಣಿ ನದಿ ಕಲಿಯುಗ. ಏಕ ದೋ ಕೋ ಮಾರ್ತೆ ಜಗಡ್ತೆ रहते हैं, बाकी भी बाबा आया है, बहुत लड़ाई शुरू हो गई. ಒಬ್ರಿಗೊಬ್ರು ಹೊಡೆಯೋದು, ಬಡ ಗಲಾಟೆ ಮಾಡ್ಕೊಳ್ಳೋದು ನಡೀತಾನೆ ಇದೆ ಪ್ರಪಂಚದಲ್ಲಿ. ಬಾಕಿ ಬಾಬಾ ಅವ್ರು ಬಂದರು, ಆಮೇಲೆ ಯುದ್ಧಗಳು ಶುರುವಾಗೋಯ್ತು ಅಂತ. अगर स्त्री विकार नहीं देते कितना तंग करते, कितना माता मारते. कल्प पहले भी अत्याचार हुए थे, अभी की बात गाई हुई है. ಕೆಲವ್ರ ಮನೆಯಲ್ಲಿ ಜ್ಞಾನಕ್ಕೆ ಒಬ್ಬರು ಬರ್ತಾರೆ, ಒಬ್ಬರು ಬರೋದಿಲ್ಲ. ಮನೆಗಳಲ್ಲಿ ಯುದ್ಧಗಳು ಶುರುವಾಗಿ ಹೋಗ್ಬಿಡ್ತವೆ. ಎಷ್ಟೊಂದು ಹೊಡೆದಾಟಗಳು ನಡೀತಾ ಇದ್ದಾವೆ. ಎಷ್ಟೊಂದು ತಲೆ ಹೊಡ್ಕೊತಾರೆ. ಕಲ್ಪದ ಹಿಂದೆ ಕೂಡ ಈ ಥರ ಎಲ್ಲ ಆಗಿತ್ತು. ಇದೇನು ಹೊಸ ಮಾತಲ್ಲ. ದೇಖ್ತೆ ಹೋ ಕಿತ್ನಾ ಪುಕಾರತೆ. ನೋಡ್ತಾ ಇದ್ದೀರಿ ಎಷ್ಟು ಕೂಗ್ತಾ ಇದ್ದಾರೆ ಭಕ್ತರು. वही ड्रामा का पार्ट बजा रहा है, बाबा जाने बच्चे जाने और ना जाने कोई. ಕಲ್ಪದ ಹಿಂದಿನ ಥರನೇ ಎಲ್ಲ ನಡೀತಾ ಇದೆ. ಅವ್ರವ್ರ ಪಾತ್ರಗಳು ಅವ್ರವ್ರು ಮಾಡ್ತಾ ಇದ್ದಾರೆ. ಅದರಿಂದ ಬಾಬಾ ಅವ್ರಿಗೆ ಗೊತ್ತು, ಮಕ್ಕಳಿಗೆ ಗೊತ್ತು, ಬೇರೆಯವ್ರಿಗೆ ಯಾರಿಗೂ ಈ ವಿಚಾರಗಳು ಗೊತ್ತಿಲ್ಲ. ಗಾತೆ ಬಿ ಹೇ ಪತಿತ್ ಪಾವನ್ ಸರ್ವಕ ಸದ್ಗತಿದಾತ ಬಾಪ್. ಈಗ ನಿಮ್ಮನ್ನು ಕೇಳ್ತಾರಲ್ಲ, ಇದು ಹೆಂಗೆ ಅದು ಹೆಂಗೆ ಅಂದರೆ ಬಂದು ತಿಳ್ಕೊಳ್ಳಿ. ಸುಮ್ಮನೆ ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡಬೇಡಿ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಹೇಳ್ಬಿಡ್ರಿ ಸಾಕು. तुम कोई को भी समझा सकते हो, भारत स्वर्ग है और कैसे नरक बनता है. आओ तो हम हूबहू तुम्हें सारा वर्ल्ड की हिस्ट्री ಜಾಗ್ರಫಿ ಸಮझाए. ನಾವು ನಿಮಗೆ ಪೂರ್ತಿ ವರ್ಲ್ಡಿನ ಹಿಸ್ಟ್ರಿ ಜಾಗ್ರಫಿ ತಿಳಿಸ್ಕೊಡ್ತೀವಿ ಅಂತ ಹೇಳಿ ಅಂತಾರೆ. ಯಾ ಬೇಹದ್ ಕಿ ಹಿಸ್ಟ್ರಿ ಜಾಗ್ರಫಿ ಈಶ್ವರ್ ಹಿ ಜಾನ್ತೆ ಹೇ ಅವ್ರು ನ ಜಾನೆ ಕೋಯಿ. ಈ ಬೇಹದ್ದಿನ ಹಿಸ್ಟ್ರಿ ಜಾಗ್ರಫಿನ ಈಶ್ವರನೇ ತಿಳಿಸ್ತಾ ಇದ್ದಾರೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಪವಿತ್ರತಾ ಸುಖ ಶಾಂತಿ ಕಾ कैसे स्थापना होती, इस हिस्ट्री ಜಾಗ್ರಫಿ को जानने से तुम सब कुछ जान जाएंगे. ಈ ಬೇಹದ್ದಿನ ಇತಿಹಾಸ ಭೂಗೋಳವನ್ನು ನೀವು ತಿಳ್ಕೊಂಡಾಗ ಎಲ್ಲವನ್ನು ನೀವು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಬೇಹದ್ ಕಾ ಬಾಬಾ ಸೆ ತುಮ್ ಜರೂರ್ ಬೇಹದ್ ಕಾ ಹಿ ವರ್ಷ ಲೇಂಗೆ. ಬೇಹದ್ದಿನ ತಂದೆಯಿಂದ ನೀವು ಬೇಹದ್ದಿನ ಆಸ್ತಿನೇ ತೆಗೆದುಕೊಳ್ತೀರಾ. ये आकर समझो, टॉपिक बहुत है, तुम बच्चों को अब दिमाग ही भरपूर हो गया. ನಿಮ್ಮ ಬುದ್ಧಿ ರೂಪಿ ಪಾತ್ರೆ ಇವಾಗ ತುಂಬೋಯ್ತು ಜ್ಞಾನದಿಂದ ಅಂತ. ಖುಷಿ ಕಾ ಕಿತ್ನಾ ಪಾರ ಚಡ್ತಾ है. ಖುಷಿ ನಿಮ್ಗೆ ಎಷ್ಟು ಏರ್ತಾ ಇದೆ ಅಂತ. ಸಾರಾ ನಾಲೆಡ್ಜ್ ತುಂಬ ಬಚ್ಚೋಂ ಕೆ ಪಾಸ್. ಟೋಟಲ್ ಜ್ಞಾನ ನಿಮ್ಮ ಬುದ್ಧಿನಲ್ಲಿ ಇದೆ. ನಾಲೆಡ್ಜ್ಫುಲ್ ಬಾಬಾ ಸೆ ನಾಲೆಡ್ಜ್ ಮಿಲ್ ರಹಿ ಹೈ, ಫಿರ್ ಹಮ್ ಜಾಕರ್ ಲಕ್ಷ್ಮೀನಾರಾಯಣ ಬನೆಂಗೆ. ಈಗ ಜ್ಞಾನ ಸಿಕ್ಕೋಯ್ತು ನಿಮಗೆ, ನಾವು ಈ ರೀತಿ ಇದ್ದೀವಿ, ನೆಕ್ಸ್ಟ್ ಹೋಗಿ ಲಕ್ಷ್ಮೀನಾರಾಯಣ ಥರ ಆಗ್ತೀವಿ. ನಾಲೆಡ್ಜ್ ಕುಚ್ ಭಿ ನಹಿ ಹೋಂಗೆ. ಅಲ್ಲಿ ಹೋದ್ಮೇಲೆ ಈ ಜ್ಞಾನ ನಿಮ್ಗೆ ಇರೋದೇ ಇಲ್ಲ, ಮರ್ತೋಗ್ಬಿಡ್ತೀವಿ. ಕಿತ್ನಾ ಗುಹ್ಯ ಗುಹ್ಯ ಬಾತ್ ಸಮಜ್ನೇಗೆ. ಎಷ್ಟು ಸೀಕ್ರೆಟ್ ವಿಚಾರಗಳ ಅರ್ಥ ಮಾಡ್ಕೊಳ್ಳೋದು ಇದೆ ಗೊತ್ತಾ. ಬಚ್ಚೆ ಸಿಡಿ ಕೋ ಅಚ್ಚಿ ರೀತಿ ಸಮಜ್ ಗಯೇ ಹೋನಾ. ಏಣಿ ಚಿತ್ರ ಚೆನ್ನಾಗಿ ಅರ್ಥ ಆಗಿದೆಯಲ್ವಾ. ಚಕ್ರ 84 ಜನ್ಮ ಕಾ ಹೈ, ಅಬ್ ಮನುಷ್ಯೋಂ ಕೋ ತೋ ಕ್ಲಿಯರ್ ಕರ್ ಸಮझाना. ಈ ಸೃಷ್ಟಿ ಚಕ್ರ 5000 ವರ್ಷಗಳ ನಾಟಕ ಇದು. ಇದ್ರ ಬಗ್ಗೆ ಮನುಷ್ಯರಿಗೆ ಕ್ಲೀನಾಗಿ ಏನು ಮಾಡಬೇಕಾಗಿದೆ, ಸ್ಪಷ್ಟೀಕರಣ ಕೊಟ್ಟು ತಿಳಿಸಬೇಕಾಗಿದೆ. ಎನ್ಕೋ ಸ್ವರ್ಗಕ್ಕೆ ಪಾವನ ದುನಿಯಾ ತೋಡಿ ಕಾಯಂಗೆ. ಇದಕ್ಕೆ ಪಾವನ ಪ್ರಪಂಚ ಸ್ವರ್ಗ ಅಂತ ಇದಕ್ಕೆ ಹೇಳೋಕ್ಕಾಗಲ್ಲ, ಕಲಿಯುಗಕ್ಕೆ ಅಂತಾರೆ. ಸತ್ಯುಗ ಅಲಗ್ ಹೈ, ಕಲಿಯುಗ ಅಲಗ್ ಚೀಸ್ ಹೈ. ಸತ್ಯುಗನೇ ಬೇರೆ, ಕಲಿಯುಗನೇ ಬೇರೆ. ಚಕ್ರ ಕೇಸೆ ಫಿರ್ತಾ ಹೈ ಸಮझ ಜಾನೆ ಸೆ ಸಹಜ. ಈ ಚಕ್ರ ಯಾವ ಥರ ಸುತ್ತಾ ಇದೆ ಅನ್ನೋದು ತಿಳ್ಕೊಳ್ಳೋದು ಈಸಿ. समझानी अच्छी लगती है, परंतु पुरुषार्थ कर याद की यात्रा में रहो. ತಿಳುವಳಿಕೆ ನಿಮಗೆ ಈಸಿಯಾಗಿ ಸಿಗ್ತಾ ಇದೆ, ಆದರೆ ಪುರುಷಾರ್ಥ ಮಾಡಿ ನೆನಪಿನ ಯಾತ್ರೆಯಲ್ಲಿ ಇರಿ. ಬಹುತೋನ್ಸೆ ನೈ ಹೋ ಸಕ್ತಾ. ಅನೇಕರಿಗೆ ಇದು ಗೊತ್ತೇ ಇಲ್ಲ ಹೆಂಗೆ ಮಾಡಬೇಕು ಸಾಧನೆ ಅಂತಾರೆ. ಅಚ್ಚ
मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम सब रूहानी बच्चों के रूहानी बाप दादा को याद प्यार और नमस्ते नमस्ते नमस्ते। मेन पॉइंट्स सारांश, इस पुरानी देह और दुनिया को बुद्धि से भूल बाप और घर को याद करना। ಬುದ್ಧಿಯಿಂದ ಈ ಹಳೆ ಪ್ರಪಂಚನ ಮರೀರಿ, ಮನೆ ನೆನಪು ಮಾಡಿ ಮತ್ತು ತಂದೆಯನ್ನು ನೆನಪು ಮಾಡಿ. ಸದಾ ಇಸಿ ಖುಷಿ ಮೇ ರಹನಾ, ಯಾವಾಗಲೂ ಇದೇ ಖುಷಿ ನಶೆನಲ್ಲಿ ಇರಿ. ಅಭಿ ಹಮಾರ ಸುಖ ಕಾ ದಿನ ಆಯಾ ಕಿ ಆಯಾ, ನಮ್ಮ ಸುಖದ ದಿನಗಳು ಇನ್ನೇನು ಬಂತು ಅಂದರೆ ಬಂತು. ನಾಲೆಡ್ಜ್ಫುಲ್ ಬಾಬಾ ಸೆ ನಾಲೆಡ್ಜ್ ಮಿಲ್ಲಿ ಹೈ, ಇಸ್ಕಾ ಸ್ಮರಣ ಕರ್ ದಿಮಾಗ್ ಭರ್ಪೂರ್ ರಖನಾ ಹೈ. ಜ್ಞಾನಸಾಗರ ತಂದೆಯಿಂದ ನಮಗೆ ಜ್ಞಾನ ಸಿಕ್ಕಿದೆ, ಅದನ್ನೇ ನೀವು ಚೆನ್ನಾಗಿ ಮನನ ಚಿಂತನ ಮಾಡ್ತಾ ಇರಬೇಕು. ದೇಹಾಭಿಮಾನ ಮೇ ಆಕರ್ ಕಭಿ ಭಿ ಕಿಸಿ ಪ್ರಕಾರಕ ಗುಟ್ಕಾ ನಹಿ ಖಾನ. ದೇಹಾಭಿಮಾನದಲ್ಲಿ ಬಂದು ಯಾವುದೇ ಪ್ರಕಾರದ ಏನು ಮಾಡಬಾರ್ದು, ತುಕ್ಕಡಿಸ್ಬಾರ್ದು ಅಂತ. ಆಕಳಿಸೋದು ತುಕ್ಕಡಿಸೋದು ಮಾಡಬೇಡಿ ಅಂದರೆ ಅಜ್ಞಾನದಲ್ಲಿ ನಿದ್ದೆ ಮಾಡೋದು ಮಾಡಬೇಡ್ರಿ ಅಂತ. अलौकिक अर्थ, ईश्वरीय भाग्य में लाइट का क्राउन प्राप्त करने वाले सर्व ಪ್ರಾಪ್ತಿ ಸ್ವರೂಪವ. ಈಶ್ವರೀಯ ಭಾಗ್ಯದ ಬೆಳಕನ್ನು ಕ್ರೌನನ್ನು ಪ್ರಾಪ್ತಿ ಮಾಡಿಕೊಳ್ಳೋರು ಎಲ್ಲ ಪ್ರಕಾರದ ಪ್ರಾಪ್ತಿ ಸ್ವರೂಪರು ಆಗಿರಿ. ದುನಿಯಾ ಮೇ ಭಾಗ್ಯ ಕಿ ನಿಶಾನಿ ರಾಜಾಯಿ ಹೋತಿ ಹೈ. ಪ್ರಪಂಚದಲ್ಲಿ ಭಾಗ್ಯದ ಗುರುತು ಯಾವುದು? ರಾಜ್ಯ. तो ರಾಜಾಯಿ ಕಿ ನಿಶಾನಿ ತಾಜ್ ಹೋತಾ ಹೈ. ರಾಜ್ಯದ ಗುರುತೇನು? ಕಿರೀಟ ಇರುತ್ತೆ. ಐಸಾ ಈಶ್ವರಿಯ ಭಾಗ್ಯ ಕಿ ನಿಶಾನಿ ಲೈಟ್ ಕಾ ಕ್ರೌನ್ ಹೈ. ಈ ರೀತಿ ಈಶ್ವರಿಯ ಭಾಗ್ಯದ ಒಂದು ಗುರುತೇನಪ್ಪ ಅಂದರೆ ಬೆಳಕಿನ ಒಂದು ಕಿರೀಟ. तो और क्राउन की प्राप्ति का आधार प्यूरिटी है. ಬೇರೆ ಕಿರೀಟದ ಪ್ರಾಪ್ತಿಗೆ ಆಧಾರ ಪವಿತ್ರತೆ ಅಂತಾನೆ. ಸಂಪೂರ್ಣ ಪವಿತ್ರ ಆತ್ಮ ಲೈಟ್ ಕಾ ತಾಜ್ದಾರಿ ಹೋತೆ. ಸಂಪೂರ್ಣ ಪವಿತ್ರ ಆತ್ಮಗಳು ಬೆಳಕಿನ ಕಿರೀಟಧಾರಿಗಳು ಆಗಿರ್ತಾರೆ. तो साथ साथ सर्व प्राप्तियों से भी संपन्न होते. ಎಲ್ಲ ಪ್ರಕಾರದ ಪ್ರಾಪ್ತಿಗಳಿಂದ ಅವರು ಏನಾಗಿರ್ತಾರೆ? ಸಂಪನ್ನ ಆತ್ಮಗಳು ಆಗಿರ್ತಾರೆ. अगर कोई भी प्राप्ति में कमी है, लाइट क्राउन स्पष्ट दिखाई नहीं देगा. ಒಂದು ವೇಳೆ ಯಾವುದಾದರೂ ಪ್ರಾಪ್ತಿಯ ಕಡಿಮೆ ಇದೆ ಅಂದರೆ ಬೆಳಕಿನ ಕಿರೀಟ ಸ್ಪಷ್ಟವಾಗಿ ಕಾಣಲ್ಲ. ಸ್ಲೋಗನ್, अपनी रूहानी स्थिति में स्थित रहने वाले ही मनसा महाधानी है. ತಮ್ಮ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂಥವರೇ ಮನಸ ಮಹಾದಾನಿಗಳು ಆಗಿರ್ತಾರೆ. ಅಚ್ಚ, ಓಂ ಶಾಂತಿ.